ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನಾವು ನಮ್ಮ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ BA ಅವರ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಪೋರ್ಷನ್ ಅಂತಂದರೆ ಬ್ಲಾಕ್ 3 ಆಗಿರುತ್ತೆ. ಇದರಲ್ಲಿ ನಿಮಗೆ ಡ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ಲಾಕನ್ನು ಇಟ್ಟಿದ್ದಾರೆ, ಒಂದು ಪಠ್ಯವನ್ನು ಇಟ್ಟಿದ್ದಾರೆ. ಇದು ಶೇಕ್ಸ್ಪಿಯರ್ ಬರೆದಿರುವಂತಹ ಜೂಲಿಯಸ್ ಸೀಸರ್ ಅನ್ನುವಂತಹ ಒಂದು ನಾಟಕ. ಇದು ಬಹಳ ಮುಖ್ಯವಾದಂತಹ ಒಂದು ನಾಟಕ ಆಗುತ್ತೆ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ. ಇದು ತುಂಬ ದೊಡ್ಡದಾಗಿರುವಂತಹ ಒಂದು ನಾಟಕ ಆಗಿರೋದ್ರಿಂದ ನಾನು ನಮ್ಮ ಹಿಂದಿನ ವಿಡಿಯೋದಲ್ಲಿ ಆ ಒಂದು ನಾಟಕದಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನು ಶಾರ್ಟಾಗಿ ಸಮ್ಮರಿಯನ್ನು ಹೇಳಿದ್ದೀನಿ. ಜೊತೆಗೆ ಆ ನಾಟಕದಲ್ಲಿ ಯಾವುದೆಲ್ಲ ಪಾತ್ರಗಳು ಬರುತ್ತೆ ಅನ್ನುವಂತಹ ಪಾತ್ರಗಳ ಪರಿಚಯವನ್ನು ಸಹ ಮಾಡಿಕೊಟ್ಟಿದ್ದೀನಿ. ಈಗ ಸದ್ಯಕ್ಕೆ ನಾವು ನಾಟಕದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಹೇಗೆ ಉತ್ತರವನ್ನು ಬರೆಯೋದು ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ನಾನು ಈ ಒಂದು ಪ್ರಶ್ನೆಗಳನ್ನು ನಿಮ್ಮ ಹಳೆಯ ಪ್ರಶ್ನೆ ಪತ್ರಿಕೆಗಳೇನಿತ್ತು ಆ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ತೊಗೊಂಡು ಬಂದಿದ್ದೀನಿ. ಯಾಕಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳೋದಿಲ್ಲ, ಅದರ ಬದಲಾಗಿ ಸ್ವಲ್ಪ ಅದನ್ನೇ ಚೇಂಜ್ ಮಾಡಿ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾನು ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಮಾರ್ಕ್ ಆ್ಯಂಟೋನಿ ಅಂತ ಹೇಳಿ. ಇಲ್ಲಿ ಮಾರ್ಕ್ ಆ್ಯಂಟೋನಿಯ ಕ್ಯಾರೆಕ್ಟರ್ನ ಮಾತ್ರ ಅಲ್ಲ, ನಿಮಗೆ ಇದೇ ಕ್ವಶನ್ನ ಇಲ್ಲಿ ಬ್ರೂಟಸ್ ಬಗ್ಗೆ ಕೂಡ ಕೇಳ್ಬೋದು ಅಥವಾ ಸೀಸರ್ ಬಗ್ಗೆ ಕೇಳ್ಬೋದು. ಇಲ್ಲಿ ಯಾರ ಬಗ್ಗೆ ಬೇಕಾದರೂ ನಿಮಗೆ ಕೇಳಬಹುದಾಗಿರುತ್ತೆ. ಯಾಕಂತಂದರೆ ಈ ಒಂದು ಡ್ರಾಮಾದಲ್ಲಿ ಬರುವಂತಹ ಪ್ರಮುಖ ಪಾತ್ರಧಾರಿ ಅಂತಂದರೆ ಇವ್ರು 3 ಜನ ಆಗಿರ್ತಾರೆ. ಹಾಗಾಗಿ ಇವರ ಬಗ್ಗೆ ನಿಮಗೆ ಕೇಳಬಹುದಾಗಿರುತ್ತೆ. ಇದೇ ಒಂದು ಪ್ರಶ್ನೆಯನ್ನು ಇವ್ರು 3 ಜನದಲ್ಲಿ ಯಾರ ಬಗ್ಗೆ ಬೇಕಾದರೂ ಕೇಳಬಹುತ್ತೆ. ಹಾಗಾಗಿ ಅದರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಾನೀಗ ಸದ್ಯಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗೆಯೇ ಇದೇ ನಿಮಗೆ ಫೈನಲ್ ಆನ್ಸರ್ ಕೂಡ ಅಲ್ಲ. ನೀವು ಈ ಆನ್ಸರನ್ನು ಓದ್ಕೊಂಡು ನಿಮ್ಮದೇ ಆದಂಥ ಓನ್ ವರ್ಡ್ಸಲ್ಲಿ ಕೂಡ ಆನ್ಸರನ್ನು ಬರೀಬಹುದಾಗಿದೆ. ಈಗ ಮೊದಲಿಗೆ ಉತ್ತರವನ್ನು ನಾವು ನೋಡೋದಾದರೆ, ಸ್ಕೆಚ್ ದ ಕ್ಯಾರೆಕ್ಟರ್ ಆಫ್ ಮಾರ್ಕ್ ಆ್ಯಂಟೋನಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರವನ್ನು ನೋಡೋದಾದರೆ, ಮಾರ್ಕ್ ಆ್ಯಂಟೋನಿ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಇನ್ ದ ಪ್ಲೇ. ಈ ಒಂದು ನಾಟಕದಲ್ಲಿ ಮಾರ್ಕ್ ಆ್ಯಂಟೋನಿ ಅನ್ನುವಂಥವನು ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ ಅಂತ ನಾನೀಗಾಗಲೇ ನಿಮಗೆ ಹೇಳಿದ್ದೆ. ಹಿ ಸ್ಟಾರ್ಟ್ಸ್ ಆ್ಯಸ್ ಎ ಮ್ಯಾನ್ ಹೂ ಲವ್ಸ್ ಎ ಪಾರ್ಟಿ ಆ್ಯಂಡ್ ಎಂಜಾಯ್ ಲೈಫ್, ಬಟ್ he ends up becoming a powerful and dangerous leader. ಇಲ್ಲಿ ಮಾರ್ಕ್ ಆ್ಯಂಟೋನಿಯ ನಾವು 2 ಥರದ ಪಾತ್ರಗಳನ್ನು ನಾವು ನೋಡಬಹುದಾಗಿರುತ್ತೆ. ಮೊದಲಿಗೆ ಪ್ರಾರಂಭದಲ್ಲಿ ಅವನ ಕ್ಯಾರೆಕ್ಟರ್ ಹೇಗಿರುತ್ತೆ, ಅವನೊಬ್ಬ ಜಾಲಿಯಾಗಿ ಎಂಜಾಯ್ ಮಾಡಿಕೊಂಡು ಇರುವಂತಹ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ನಮಗೆ ಕಾಣಿಸಿದ್ರೆ ಪ್ಲೇ ಬಾಯ್ ಥರ ಕಾಣಿಸ್ಬೋದು. ನೆಕ್ಸ್ಟ್ ಕೊನೆಯಲ್ಲಿ ಸೆಕೆಂಡ್ ಹಾಫಲ್ಲಿ ನಾವು ನೋಡೋದಾದರೆ ಡೇಂಜರಸ್ ಆಗಿರುವಂತಹ ಒಬ್ಬ ನಾಯಕನಾಗಿ ನಮಗೆ ಕಾಣಿಸ್ಕೊಳ್ತಾನೆ. ಈಗಾಗಲೇ ಒಂದು ಸಮ್ಮರಿಯನ್ನು ನಾವು ನೋಡಿರೋದ್ರಿಂದ ಈ ಒಂದು ನಾಟಕದಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದ್ರ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಸಿಕ್ಕಿರೋದ್ರಿಂದ ಗೊತ್ತಿರುತ್ತೆ ನಿಮಗೆ ಇಲ್ಲಿ ಮಾರ್ಕ್ ಆ್ಯಂಟೋನಿ ಎಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತಾನೆ ಅನ್ನೋದು. ನೆಕ್ಸ್ಟು, ಆ್ಯಂಟೋನಿ ಈಸ್ ಫಸ್ಟ್ ಸೀನ್ ಆ್ಯಸ್ ಎ ವೆರಿ ಲಾಯಲ್ ಫ್ರೆಂಡ್ ಟು ಜೂಲಿಯಸ್ ಸೀಸರ್. ಇಲ್ಲಿ ಜೂಲಿಯಸ್ ಸೀಸರ್ನ ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಾನೆ ಮಾರ್ಕ್ ಆ್ಯಂಟೋನಿ. ಇಲ್ಲಿ ಬ್ರೂಟಸ್ ಕೂಡ ಸೇಮ್ ಸೀಸರ್ನ ಕ್ಲೋಸ್ ಫ್ರೆಂಡೇ ಆಗಿರ್ತಾನೆ. ಬಟ್ ಇಲ್ಲಿ ಬ್ರೂಟಸ್ಗೂ ಆ್ಯಂಟೋನಿಗೂ ಡಿಫ್ರೆನ್ಸ್ ಇದೆ. ಇಲ್ಲಿ ಬ್ರೂಟಸ್ ಕ್ಲೋಸ್ ಫ್ರೆಂಡ್ ಆಗಿದ್ರೂ ಕೂಡ ಅವನ ವ್ಯಕ್ತಿತ್ವ ಹೇಗಿತ್ತು, ಫ್ರೆಂಡ್ಗಿಂತ ನಮಗೆ ದೇಶ ಮುಖ್ಯ ಅಂತ ಹೇಳಿ ಅವನು ಯೋಚನೆ ಮಾಡ್ತಿದ್ದ. ಬಟ್ ಆ್ಯಂಟೋನಿ ಕ್ಯಾರೆಕ್ಟರ್ ಈಸ್ ಟೋಟಲಿ ಆಪೋಸಿಟ್ ಟು ಬ್ರೂಟಸ್. ಆ್ಯಂಟೋನಿ ಏನು ಯೋಚನೆ ಮಾಡ್ತಾನೆ ಅಂತಂದರೆ ನಮಗೆ ದೇಶಕ್ಕಿಂತ ಫ್ರೆಂಡ್ಶಿಪ್ ತುಂಬ ಮುಖ್ಯ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇದಿಷ್ಟು ಇಬ್ಬರಿಗೂ ಇರುವಂತಹ ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ಆ್ಯಂಟೋನಿ ಈಸ್ ಫಸ್ಟ್ ಸೀನ್ ಆ್ಯಸ್ ಅ ವೆರಿ ಲಾಯಲ್ ಫ್ರೆಂಡ್ ಟು ಜೂಲಿಯಸ್ ಸೀಸರ್. ಹಿ ಡಸ್ ನಾಟ್ ಕೇರ್ ಮಚ್ ಅಬೌಟ್ ಪಾಲಿಟಿಕ್ಸ್ ಎಟ್ ದ ಬಿಗಿನಿಂಗ್. ಇವನಿಗೆ ಪ್ರಾರಂಭದ ಹಂತದಲ್ಲಿ ಅಂದರೆ ಫಸ್ಟ್ ಹಾಫಲ್ಲಿ ನಾವು ನೋಡೋದಾದರೆ ಇವನಿಗೆ ಯಾವುದೇ ರೀತಿಯಾದಂಥ ಪಾಲಿಟಿಕ್ಸ್ ಬಗ್ಗೆ ಯಾವುದೇ ರೀತಿಯಾದಂಥ ಆಸಕ್ತಿ ಇರಲ್ಲ ಅಥವಾ ನಂಬಿಕೆನೂ ಇರಲ್ಲ. ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಅವನು ಕೊಡ್ತಾ ಇರಲ್ಲ. ಹಿ ಈಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ಸ್, ಮ್ಯೂಸಿಕ್ ಆ್ಯಂಡ್ ಹ್ಯಾವಿಂಗ್ ಫನ್. ಅವನ ಹಾಬಿನೇ ಬೇರೆ ರೀತಿ ಇರುತ್ತೆ. ಅವನಿಗೆ ಸ್ಪೋರ್ಟ್ಸ್ ಆಡೋದ್ರಲ್ಲಿ ಆಗಿರ್ಬೋದು, ಮ್ಯೂಸಿಕ್ ಬಗ್ಗೆ ಆಗಿರ್ಬೋದು, ಅಥವಾ ಬೇರೆ ರೀತಿ ಎಂಜಾಯ್ಮೆಂಟ್ಸ್ ಮಾಡಿ ಟೈಮ್ ಪಾಸ್ ಮಾಡಿಕೊಂಡು ಖುಷಿ ಪಡೋದು ಅವನ ಒಂದು ಹಾಬಿ ಆಗಿರುತ್ತೆ ಅಥವಾ ಅವನ ಇಂಟ್ರೆಸ್ಟ್ ಅದ್ರ ಕಡೆ ಇರುತ್ತೆ. ಮಾರ್ಕ್ ಆ್ಯಂಟೋನಿ ಏನು ಯಾವಾಗಲೂ ಎಂಜಾಯ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಪ್ಲೇ ಬಾಯ್ ಥರ ಇರ್ತಾ ಇದ್ದ, ಆ ಒಂದು ಕ್ಯಾರೆಕ್ಟರನ್ನು ಕಾನ್ಸ್ಪಿರೇಟರ್ ಅಂತಂದರೆ ಯಾರು ಇಲ್ಲಿ ವಿಲನ್ಸ್ಗಳಾಗಿ ಪಾತ್ರವನ್ನು ವಹಿಸ್ತಾರೆ, ಸೀಸರ್ನ ಕೊಲೆ ಮಾಡೋದಕ್ಕೆ ಅವ್ರದ್ದು ಒಂದು ಏನು ಗ್ರೂಪ್ ಇತ್ತಲ್ವ ಅದನ್ನು ಕಾನ್ಸ್ಪಿರೇಟರ್ ಅಂತ ಹೇಳಿ ಕರೀತಾರೆ. ಅವರು ಏನು ಯೋಚನೆ ಮಾಡಿದರು ಅಂತಂದರೆ
ಅವನು ಈ ರೀತಿ ಪ್ಲೇ ಬಾಯ್ ಥರ ಇರೋದ್ರಿಂದ ಅವನು ಇಂತಹ ಒಂದು ವಿಚಾರವನ್ನು ಅಥವಾ ಸೀಸರ್ನ ನಾವು ಕೊಲೆ ಮಾಡಿದ್ರೂ ಕೂಡ ಆ ವಿಷಯವನ್ನು ಅವನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಅಂತ ಹೇಳಿ ಅವರು ಯೋಚನೆ ಮಾಡಿರ್ತಾರೆ. ಬ್ರೂಟಸ್ ಕಾಲ್ಸ್ ಹಿಮ್ ಬಟ್ ಎ ಲಿಂಬ್ ಆಫ್ ಸೀಸರ್. ಅಂದರೆ ಇಲ್ಲಿ ಬ್ರೂಟಸ್ಸು ಏನಂತ ಯೋಚನೆ ಮಾಡ್ತಾನೆ, ಇಲ್ಲಿ ಮಾರ್ಕ್ ಆಂಟೋನಿ ಸೀಸರ್ನ ಒಂದು ಅಂಗ ಅಷ್ಟೇ, ಅಥವಾ ಅವನು ಸೀಸರ್ ಇದ್ರೆ ಮಾತ್ರ ಮಾರ್ಕ್ ಆಂಟೋನಿ, ಇಲ್ಲ ಅಂತಂದ್ರೆ ಮಾರ್ಕ್ ಆಂಟೋನಿ ಇಲ್ಲ, ಇನ್ನೊಬ್ಬ ಕೇರ್ಲೆಸ್, ಯಾವುದೇ ವಿಚಾರವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುವುದೇ ಇರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಹಾಗಾಗಿ ಅವರು ಸೀಸರ್ನ ಮಾತ್ರ ಕೊಲೆ ಮಾಡ್ತಾರೆ. ಒಂದು ವೇಳೆ ಅವರಿಗೆ ಮಾರ್ಕ್ ಆಂಟೋನಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನುವಂಥ ಒಂದು ಐಡಿಯಾ ಏನಾದರೂ ಇದ್ದಿದ್ರೆ, ಗೊತ್ತಿದ್ದಿದ್ರೆ ಮೊದಲೇ ಅವನನ್ನು ಕೂಡ ಕೊಲೆ ಮಾಡ್ತಿದ್ರೋ ಏನೋ. ಬಟ್ ಅವ್ರೇನು ಅಂದ್ಕೊಂಡ್ರು, ಇವನು ಈ ಒಂದು ವಿಷಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಸೀಸರ್ ಇಲ್ಲ ಅಂತಂದರೆ ಇವನಿಗೆ ಯಾವುದೇ ರೀತಿಯಾದಂತಹ ಶಕ್ತಿ ಇರೋದಿಲ್ಲ ಅಂತ ಹೇಳಿ ಇಲ್ಲಿ ಏನು ಕಾನ್ಸ್ಪಿರೇಟರ್ಸ್ ಏನಿದ್ರು ಅವರು ಯೋಚನೆ ಮಾಡಿದರು. ಹಾಗಾಗಿ ಇವನನ್ನು ಕೊಲೆ ಮಾಡೋದು ಬೇಡ, ಇವನಿಂದ ನಮಗೆ ಯಾವುದೇ ರೀತಿಯ ಅಪಾಯ ಇಲ್ಲ ಅಂತ ಹೇಳಿ ಅವರು ಯೋಚನೆಯನ್ನು ಮಾಡಿದರು. ಡಿಸೈಡೆಡ್ ನಾಟ್ ಟು ಕಿಲ್ ಹಿಮ್, ಥಿಂಕಿಂಗ್ ದ್ಯಾಟ್ ವಿತೌಟ್ ಸೀಸರ್ ಆಂಟೋನಿ ವಿಲ್ ಬಿ ಪವರ್ಲೆಸ್. ಸೀಸರ್ ಇಲ್ಲ ಅಂತ ಅಂದರೆ ಆಂಟೋನಿಗೆ ಯಾವುದೇ ರೀತಿಯಾದಂತಹ ಪವರ್ ಇಲ್ಲ, ಅಥವಾ ಅವನಿಗೆ ಯಾವುದೇ ರೀತಿಯಾದಂತಹ ಶಕ್ತಿ ಇಲ್ಲದೆ ಇರುವಂತಹ ಯೂಸ್ಲೆಸ್ ಫೆಲೋ ಆಗ್ತಾನೆ ಅಂತ ಹೇಳಿ ಅವರ ಒಂದು ಯೋಚನೆ ಆಗಿತ್ತು. ಯಾರು ವಿಲನ್ಸ್ ಇದ್ರಲ್ವಾ, ಅವರ ಯೋಚನೆ ಆಗಿತ್ತು. ಆ ಒಂದು ಒಪಿನಿಯನ್ಗೆ ಆಂಟೋನಿ ಕ್ಯಾರೆಕ್ಟರ್ ವಿರುದ್ಧವಾಗಿತ್ತು ಅಂತ ಕೂಡ ಹೇಳ್ಬೋದಾಗಿರುತ್ತೆ. ದಿಸ್ ಈಸ್ ಅ ಹ್ಯೂಜ್ ಮಿಸ್ಟೇಕ್ ಬಿಕಾಸ್ ಆಂಟೋನಿ ಈಸ್ ಮಚ್ ಸ್ಮಾರ್ಟರ್ ಆ್ಯಂಡ್ ಟಫರ್ ದ್ಯಾನ್ ದೇ ರಿಯಲೈಸ್. ಅಂದರೆ ಅವ್ರೇನು ಅಂದ್ಕೊಂಡಿದ್ರಲ್ವ ಅದಕ್ಕಿಂತ ಅವನು ಬಹಳ ಸ್ಮಾರ್ಟ್ ಆಗಿದ್ದ, ಬುದ್ಧಿವಂತ ಆಗಿದ್ದ, ಮತ್ತು ಅದಕ್ಕಿಂತ ಸ್ವಲ್ಪ ಕಠಿಣವಾದಂತಹ ಒಂದು ವ್ಯಕ್ತಿತ್ವವನ್ನು ಅವನು ಹೊಂದಿದ್ದ ಅಂತಲೇ ಹೇಳ್ಬಹುದಾಗಿರುತ್ತೆ. ಆಫ್ಟರ್ ಸೀಸರ್ ಈಸ್ ಮರ್ಡರ್ಡ್ ವಿ ಸಿ ದ ರಿಯಲ್ ಮಾರ್ಕ್ ಆಂಟೋನಿ. ಮಾರ್ಕ್ ಆಂಟೋನಿಯ ಒಂದು ಆಫನ್ನು ನಾವು ನೋಡಿದ್ವಿ. ಅವನೊಬ್ಬ ಪ್ಲೇ ಬಾಯ್ ಥರ ಆರಾಮಾಗಿ ಟೈಮ್ ಪಾಸ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಅವನ ಲೈಫ್ನ ಲೀಡ್ ಮಾಡ್ತಾ ಇದ್ದ. ಬಟ್ ಆಫ್ಟರ್ ಸೀಸರ್ ಮರ್ಡರ್ ಆದಮೇಲೆ, ಅಂದರೆ ಸೀಸರ್ ಮರ್ಡರ್ ಏನು ಆಗತ್ತಲ್ವ, ಆ ಮರ್ಡರ್ನ ನಂತರ ನಾವು ರಿಯಲ್ ಆಗಿರುವಂಥ ಮಾರ್ಕ್ ಆಂಟೋನಿನ ಅಥವಾ ಮಾರ್ಕ್ ಆಂಟೋನಿಯ ಇನ್ನೊಂದು ಫೇಸನ್ನು ನಮಗೆ ಇಲ್ಲಿ ನೋಡೋಕ್ಕೆ ಸಿಗತ್ತೆ. ಹಿ ಈಸ್ ಅ ಮಾಸ್ಟರ್ ಆಫ್ ಟ್ರಿಕ್ಕಿ ಆ್ಯಂಡ್ ಗ್ರೇಟ್ ಸ್ಪೀಕರ್. ಇವನಿಗೆ ಮಾತಿನ ಒಂದು ಹಿಡಿತ ಇರ್ಬೋದು, ಅಥವಾ ಮಾತಿನ ಚಾತುರ್ಯ ಏನಿದೆ ಅದು ಬಹಳ ಚೆನ್ನಾಗಿತ್ತು. ಅವನು ತನ್ನ ಮಾತಿನಲ್ಲೇ ಬೇರೆಯವರನ್ನು ಮರುಳು ಮಾಡ್ಬೋದು, ಅಥವಾ ಅವರನ್ನು ಕಟ್ಟಾಕುವಂತಹ ಒಂದು ಗುಣವನ್ನು ಆತ ಹೊಂದಿದ್ದ ಅಂತಲೇ ಹೇಳಬಹುದಾಗಿರುತ್ತೆ. ವೆನ್ ಹಿ ಮೀಟ್ಸ್ ದ ಕಿಲ್ಲರ್ಸ್ ಹಿ ಪ್ರೆಟೆಂಡೆಡ್ಸ್ ಟು ಬಿ ಆನ್ ದೇರ್ ಸೈಡ್ ಸೊ ದೇ ವಿಲ್ ಲೆಟ್ ಹಿಮ್ ಸ್ಪೀಕ್ ಅಟ್ ಸೀಸರ್ಸ್ ಫ್ಯೂನರಲ್. ಅಂದರೆ ಈ ಒಂದು ವ್ಯಕ್ತಿತ್ವವನ್ನು ಏನು ಹೊಂದಿದ್ದ ಅವನು ಪ್ಲೇ ಬಾಯ್ ಥರ, ಆ ವ್ಯಕ್ತಿತ್ವ ಇಲ್ಲಿ ಬದಲಾಗತ್ತೆ. ವೆನ್ ಹಿ ಮೀಟ್ಸ್ ದ ಕಿಲ್ಲರ್ಸ್ ಹಿ ಪ್ರೆಟೆಂಡೆಡ್ಸ್ ಟು ಬಿ ಆನ್ ದೇರ್ ಸೈಡ್ ಸೊ ದೇ ವಿಲ್ ಲೆಟ್ ಹಿಮ್ ಸ್ಪೀಕ್ ಅಟ್ ಸೀಸರ್ಸ್ ಫ್ಯೂನರಲ್. ಅಂದರೆ ಸೀಸರ್ನ ಕೊಲೆಯ ನಂತರ ಅವನಿಗೆ ಗೊತ್ತಿರತ್ತೆ ಇಂಥವರೇ ಕೊಲೆ ಮಾಡಿದ್ರು ಅಂತ. ಅವರನ್ನು ಮೀಟ್ ಮಾಡಿದ್ರೂ ಕೂಡ ಅವನು ತನ್ನ ಭಾವನೆಯನ್ನು ಅಲ್ಲಿ ಅವ್ರ ಮುಂದೆ ತೋರಿಸೋದಿಲ್ಲ, ತನ್ನ ಭಾವನೆಗಳನ್ನು ಅಲ್ಲಿ ಮುಚ್ಚಿಟ್ಕೊಂಡಿರ್ತಾನೆ. ಜೊತೆಗೆ ಏನು ಇಲ್ಲಿ ಕಿಲ್ಲರ್ಸ್ ಇದ್ದರೂ ಅವರ ಪರವಾಗೇ ಇದ್ದಾನೇನೋ ಅನ್ನುವ ರೀತಿಯಲ್ಲಿ ಅವನ ವ್ಯಕ್ತಿತ್ವವನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾನೆ. ಹಾಗಾಗಿ ಆಂಟೋನಿಯನ್ನ ಕಿಲ್ಲರ್ಗಳು ನಂಬ್ತಾರೆ. ಹಾಗೇನೆ ಕಿಲ್ಲರ್ ಆಗಿರುವಂತಹ ಕ್ಯಾಶಸ್ ಒಂದು ಗ್ರೂಪ್ ಏನಿತ್ತಲ್ವ, ಆ ಗ್ರೂಪ್ನವ್ರಿಗೆ ಅವನ ಬಗ್ಗೆ ನಂಬಿಕೆ ಬರೋ ರೀತಿಯಲ್ಲಿ ಅವನು ವ್ಯಕ್ತಿತ್ವವನ್ನು ತೋರಿಸ್ತಾನೆ. ತನ್ನ ಸ್ನೇಹಿತನನ್ನ ಕೊಲೆ ಮಾಡಿರುವವರ ಬಗ್ಗೆ ಅಸಮಾಧಾನ ಇದ್ರೂ ಕೂಡ ಅವನು ಅಲ್ಲಿ ತನ್ನ ವ್ಯಕ್ತಿತ್ವವನ್ನು ತೋರಿಸ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಅವನು ಒಂದು ಚಾನ್ಸ್ ಸಿಗಲಿ ಅನ್ನೋದಕ್ಕೋಸ್ಕರ ಕಾಯ್ತಾ ಇದ್ದ. ಯಾವ ರೀತಿಯ ಚಾನ್ಸ್ ಅಂತಂದರೆ, ಇಲ್ಲಿ ಆ ಒಂದು ದೇಶದ ಸಂಪ್ರದಾಯದ ಪ್ರಕಾರ ಯಾರಾದರೂ ಸತ್ತರೆ ಅಥವಾ ಯಾರ್ದಾದ್ರೂ ಒಂದು ಡೆತ್ ಆಯಿತು ಅಂತಂದರೆ ಅಂತ್ಯಕ್ರಿಯೆಯ ದಿನ ಅವರ ಕುರಿತು ಮಾತನಾಡೋದಕ್ಕೆ, ಅವ್ರನ್ನ ಹೊಗಳೋದಕ್ಕಾಗಿರ್ಬೋದು, ಅಥವಾ ಅವರ ಅಭಿಪ್ರಾಯವನ್ನು ಹೇಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಇಲ್ಲಿ ಕ್ಯಾಶಿಯಸ್ಗೆ ಗೊತ್ತಿರತ್ತೆ ಇವನೇನಾದರೂ ಮಿಸ್ಟೇಕ್ ಮಾಡ್ಬೋದು, ಹಾಗಾಗಿ ಇವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದು ಬೇಡ ಅಂತ ಹೇಳ್ತಾನೆ. ಬಟ್ ಆದ್ರೂ ಕೂಡ ಕೆಲವರು ಇವನನ್ನು ಏನು ನಂಬ್ತಾರಾನೆ, ಇವನಿಗೂ ಕೂಡ ಸೀಸರ್ ಸತ್ತಿರೋದು ಖುಷಿ ಇದೆ, ಇವನಿಗೆ ಯಾವುದೇ ರೀತಿಯಾದಂಥ ಬೇಜಾರಿಲ್ಲ ಅಂತ ಹೇಳಿ ನಂಬಿ ಅವನಿಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಹವೆವರ್ ವೆನ್ ಹಿ ಈಸ್ ಅಲೋನ್ ವಿತ್ ದ ಸೀಸರ್ಸ್ ಬಾಡಿ ಹಿ reveals his true plan to start a bloody civil war to get a revenge.
ಎಲ್ಲರ ಜೊತೆಯಲ್ಲಿ ಇದ್ದಾಗ ಆಂಟೋನಿಗೆ ಖುಷಿ ಇದೆ ಸೀಸರ್ ಸತ್ತಿರೋದು, ಅವನಿಗೆ ಯಾವುದೇ ರೀತಿಯಾದಂತಹ ಬೇಜಾರಾಗ್ಲಿ ಅಸಮಾಧಾನ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ತೋರಿಸ್ಕೊಂಡ್ರು ಕೂಡ ಆ ಒಂದು ನೋವು ಅಥವಾ ಅವನಿಗೆ ಬೇಸರ ಅಲ್ಲಿ ಇದ್ದೇ ಇದೆ. ಅದನ್ನು ಅವನು ಯಾವಾಗ ವ್ಯಕ್ತಪಡಿಸ್ತಾನೆ ಅಂತಂದ್ರೆ, ಯಾರೂ ಇಲ್ಲದೆ ಇರುವಂತಹ ಒಂದು ಸಂದರ್ಭದಲ್ಲಿ, ಒಬ್ಬನೇ ಸೀಸರ್ನ ಬಾಡಿಯ ಹತ್ರ ಇದ್ದಂಥ ಒಂದು ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನಾನು ನಿನ್ನ ಒಂದು ಸಾವಿಗೆ ನನ್ನ ಸೇಡನ್ನು ತೀರಿಸ್ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಅವನು ಒಂದು ಶಪಥವನ್ನು ಮಾಡ್ತಾನೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಹಿ ಈಸ್ ವೆರಿ ಕ್ಲೆವರ್ ಆ್ಯಕ್ಟರ್ ಹೂ ನೋಸ್ ಎಕ್ಸಾಕ್ಟ್ಲಿ ಹೌ ಟು ಹೈಡ್ ಹಿಸ್ ಫೀಲಿಂಗ್ಸ್ ಟು ಗೆಟ್ ವಾಟ್ ಹಿ ವಾಂಟ್ಸ್. ಅಂದರೆ ಇವನು ತನ್ನ ಫೀಲಿಂಗ್ಸನ್ನು ಬಚ್ಚಿಡೋದ್ರಲ್ಲಿ, ತನ್ನಲ್ಲಿರುವಂತಹ ನೋವನ್ನು ಬಚ್ಚಿಡೋದ್ರಲ್ಲಿ ಇವನು ತುಂಬ ಬುದ್ಧಿವಂತ ಅಂತಲೇ ಹೇಳ್ಬಹುದಾಗಿರುತ್ತೆ. ಯಾಕೆ ಅಂತಂದರೆ ತನ್ನಲ್ಲಿರುವಂತಹ ಒಂದು ಫೀಲಿಂಗ್ಸನ್ನು ಅಥವಾ ಸೀಸರ್ ಬಗ್ಗೆ ತನಗೆ ಇರುವಂತಹ ಅಭಿಮಾನವನ್ನು ನಾನೇನಾದರೂ ಇಲ್ಲಿ ಕಿಲ್ಲರ್ ಯಾರಿದ್ದಾರೆ ಅವರ ಹತ್ರ ತೋರಿಸಿದ್ದೆ ಆದರೆ ಅವ್ರು ನನಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅವಕಾಶವನ್ನು ಕೊಡಲಿಲ್ಲ ಅಂತಂದರೆ ನಾನು ಜನರಿಗೆ ನಿಜವಾದಂತಹ ವಿಷಯವನ್ನು ತಿಳಿಸೋದಕ್ಕಾಗೋದಿಲ್ಲ. ಹಾಗೆಯೇ ಕಿಲ್ಲರ್ಗಳ ವಿರುದ್ಧ ನಾವು ಸೇಡನ್ನು ತೀರಿಸ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂತಂದರೆ ಈಗಾಗಲೇ ಬ್ರೂಟಸ್ ಮಾತಾಡಿ ತಾನು ಮಾಡಿರೋದು ತಪ್ಪಲ್ಲ, ನಾನು ಈ ಒಂದು ರಾಜ್ಯಕ್ಕೋಸ್ಕರ, ರಾಜ್ಯದ ಒಳಿತಿಗೋಸ್ಕರ, ರಾಜ್ಯದ ಜನತೆಗೋಸ್ಕರ ನಾನು ಈ ತಪ್ಪನ್ನು ಮಾಡಿದ್ದೀನಿ ಅಂತ ಈಗ ಆಲ್ರೆಡಿ ಅವನು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಹಾಗಾಗಿ ಆ ಒಂದು ಸಮರ್ಥನೆಯನ್ನು ತಪ್ಪು ಇಲ್ಲಿ ಸೀಸರು ಒಳ್ಳೆಯವನು ಅನ್ನೋದನ್ನ ನಿರೂಪಿಸೋದಕ್ಕೆ ಅವನಿಗೆ ಒಂದು ಅವಕಾಶ ಬೇಕಿತ್ತು, ಅದಕ್ಕೋಸ್ಕರ ಅವನಿಲ್ಲಿ ಕಾಯ್ತಾ ಇದ್ದ ಅಂತಲೇ ಹೇಳ್ಬೋದಾಗಿರುತ್ತೆ. ಹೀಸ್ ಮೋಸ್ಟ್ ಫೇಮಸ್ ಮೂಮೆಂಟ್ ಈಸ್ ಹಿಸ್ ಸ್ಪೀಚ್ ಎಟ್ ದ ಫಿನರಲ್. ಅಂದರೆ ಅವನ ಒಂದು ಸ್ಪೀಚ್ ಏನಿತ್ತು ಅದು ಬಹಳ ಒಂದು ಫೇಮಸ್ ಆಗಿರುವಂತಹ ಒಂದು ಸಿಚುವೇಶನ್ ಅಂತಲೇ ಹೇಳ್ಬಹುದಾಗಿರುತ್ತೆ. ಅಥವಾ ಈ ಒಂದು ಡ್ರಾಮಾ ಇನ್ನೊಂದು ಟರ್ನ್ ತಗೊಳ್ಳೋದಕ್ಕೆ ಕಾರಣ ಆಗೋದೇ ಈ ಆಂಟೋನಿಯ ಸ್ಪೀಚ್ ಆಗಿರುತ್ತೆ. ಹಿ ಈಸ್ ಅ ಮಚ್ ಬೆಟರ್ ಆಟ್ ಅಂಡರ್ಸ್ಟ್ಯಾಂಡಿಂಗ್ ಪೀಪಲ್ಸ್ ದ್ಯಾನ್ ಬ್ರೂಟಸ್ ಈಸ್. ಅಂದರೆ ಬ್ರೂಟಸ್ಗಿಂತ ಇವನು ತುಂಬ ಬುದ್ಧಿವಂತ, ಬ್ರೂಟಸ್ಗಿಂತ ಚೆನ್ನಾಗಿ ಅವನು ಜನರ ಒಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಅಂತಲೇ ಹೇಳ್ಬಹುದಾಗಿರುತ್ತೆ. ವೈಲ್ ಬ್ರೂಟಸ್ ಟಾಕ್ ಅಬೌಟ್ ಲಾಜಿಕ್ ಅಂಡ್ ಹಾನರ್, ಆಂಟೋನಿ ಟಾಕ್ಸ್ ಅಬೌಟ್ ಫೀಲಿಂಗ್ಸ್ ಆ್ಯಂಡ್ ಮನಿ. ಇಲ್ಲಿ ಬ್ರೂಟಸ್ ಈಗ ಆಲ್ರೆಡಿ ಮಾತಾಡಿದ್ದಾನೆ, ಅವನ ಮಾತಿನಲ್ಲಿ ತನ್ನ ತಪ್ಪಿಗಾಗಲಿ ಅಥವಾ ತಾನು ಮಾಡಿರುವಂತಹ ಕೊಲೆಗೆ ಅವನು ಯಾವುದೇ ರೀತಿ ನಾನು ರಿಗ್ರೆಟನ್ನು ಫೀಲ್ ಮಾಡೋದಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ವೇಳೆ ಸೀಸರ್ ಏನಾದರೂ ಬದುಕಿದ್ರೆ ಅವನಿಂದ ಜನಗಳಿಗೆ ತೊಂದರೆ ಆಗ್ತಿತ್ತು, ಅವನು ತನ್ನ ಸರ್ವಾಧಿಕಾರವನ್ನು ಜನರ ಮೇಲೆ ಹೇರ್ತಿದ್ದ ಅಂತ ಏನೋ ಅವನಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಕ್ಯಾಶಿಯಸ್ ಅನ್ನುವಂತಹವನು ಮೂಡಿಸಿದ್ದ, ಅದನ್ನು ಅವನಿಲ್ಲಿ ಸಮರ್ಥನೆಯನ್ನು ಮಾಡ್ಕೋತಾನೆ. ಜೊತೆಗೆ ಲಾಜಿಕ್ ಬಗ್ಗೆ ಅವನು ಹೇಳ್ತಾನೆ, ಮತ್ತು ತಾನು ಮಾಡಿರೋದು ಸರಿ ಅನ್ನೋ ರೀತಿಯಲ್ಲಿ ಅವನು ಮಾತಾಡ್ತಾನೆ. ಬಟ್ ಇಲ್ಲಿ ಆಂಟೋನಿ ಮಾತನಾಡುವಂತಹ ಒಂದು ಸಂದರ್ಭದಲ್ಲಿ ಅವನು ಭಾವನೆಗಳಿಗೆ, ಮನಿ ಬಗ್ಗೆ ಅವನು ತುಂಬ ಇಂಪಾರ್ಟೆನ್ಸ್ನ ಕೊಟ್ಟು ಮಾತಾಡ್ತಾನೆ ಅಂತಲೇ ಹೇಳ್ಬೋದಾಗಿರುತ್ತೆ. ಹಿ ಯೂಸಸ್ ಸೀಸಸ್ ಕ್ಲಾತ್ ಆ್ಯಂಡ್ ಹಿಸ್ ವಿಲ್ ಟು ಮೇಕ್ ದ ಕ್ರೌಡ್ ಕ್ರೈ ಆ್ಯಂಡ್ ದೆನ್ ಗೆಟ್ ಆ್ಯಂಗ್ರಿ. ಇವನು ಯಾವುದನ್ನು ಇಲ್ಲಿ ಸಾಕ್ಷಿಯಾಗಿ ಜನರಿಗೆ ತೋರಿಸ್ತಾನೆ ಅಂತಂದರೆ, ಸೀಸರ್ ಯೂಸ್ ಮಾಡಿದಂತಹ ಒಂದು ಬಟ್ಟೆಯನ್ನು, ಅವನನ್ನು ಕೊಲೆ ಮಾಡಿದಾಗ ಹಾಕಿದಂತಹ ಬಟ್ಟೆ, ಅದರಲ್ಲಿ ಇದ್ದಂಥ ಹೋಲ್ಗಳಾಗಿರ್ಬೋದು, ಅದರಲ್ಲಿ ಇರಿದಂಥ ಚಾಕುವಿನ ಹಿರಿತದ ಗುರುತುಗಳನ್ನು ಅವನು ಇಲ್ಲಿ ತೋರಿಸ್ತಾನೆ ಜನರಿಗೆ. ಮತ್ತು ಸೀಸರು ಒಂದು ವಿಲ್ಲನ್ನು ಮಾಡಿಟ್ಟಿದ್ದ ಅನ್ನುವಂಥ ಒಂದು ವಿಲ್ಗಳನ್ನು ಕೂಡ ಜನರಿಗೆ ತೋರಿಸಿ ಅವನು ನಿಮ್ಮ ಬಗ್ಗೆ ಯಾವುದೇ ರೀತಿಯಾದಂತಹ ಧೋರಣೆಯನ್ನು ಇಲ್ಲಿ ತೋರಿಸ್ತಾ ಇರಲಿಲ್ಲ, ಅವನೊಬ್ಬ ತುಂಬ ಉತ್ತಮವಾದಂತಹ ವ್ಯಕ್ತಿ ಅಂತ ಹೇಳಿ ಅವನು ಜನರಿಗೆ ಮನವರಿಕೆಯನ್ನು ಮಾಡಿ ಕೊಡ್ತಾನೆ. ಹಾಗೆಯೇ ಜನರು ಏನು ಮಾಡ್ತಾರೆ, ಇದನ್ನು ಒಪ್ಕೊಳ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಅವ್ರಿಗೆ ಯಾರು ಈ ಸೀಸರನ್ನು ಕೊಲೆ ಮಾಡಿರ್ತಾರೆ ಅವರ ವಿರುದ್ಧವಾಗಿ ಎತ್ಕಟ್ದ ಅಂತಲೂ ಕೂಡ ಹೇಳ್ಬಹುದಾಗಿರುತ್ತೆ. ಅಥವಾ ಅವರ ವಿರುದ್ಧವಾಗಿ ಜನಗಳಿಗೆ ಕೋಪ ಬರೋ ರೀತಿಯಲ್ಲಿ ಅವರನ್ನು ಪ್ರವೋಕ್ ಮಾಡ್ದ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ಹಿ ಕೀಪ್ಸ್ ಕಾಲಿಂಗ್ ದ ಕಿಲ್ಲರ್ಸ್ ಹಾನರಬಲ್ ಮ್ಯಾನ್. ಕಿಲ್ಲರ್ಸ್ಗಳನ್ನು ಅವನು ಏಕವಚನದಿಂದಾಗಲಿ ಅವನು ಬಳಸಿಲ್ಲ, ಬದಲಾಗಿ ಅವನು ಗೌರವಪೂರ್ವವಾಗಿ ಅವನು ಹಾನರಬಲ್ ಮ್ಯಾನ್ ಅನ್ನೋ ರೀತಿಯಲ್ಲಿ ಗೌರವವನ್ನು ಸೂಚಿಸಿ ಮಾತಾಡ್ತಾ ಇದ್ದ. ಬಟ್ ಹಿ ಸೇಸ್ ಇಟ್ ಇನ್ ಅ ವೇ ದಟ್ ಮೇಕ್ಸ್ ದ ಕ್ರೌಡ್ ರಿಯಲೈಸ್ ದೇ ಆರ್ ಆಕ್ಚುಲಿ ಮರ್ಡರ್. ಸೀಸರ್ನ ಕೊಲೆ ಮಾಡಿದಂತಹ ಒಂದು ಗ್ರೂಪ್ ಇತ್ತು, ಅವರ ಬಗ್ಗೆ ಮಾತನಾಡುವಾಗ ಹಾನರಬಲ್ ಮ್ಯಾನ್ ಅಂತಂದರೆ ಗೌರವಪೂರ್ವವಾಗಿ ಕರೆಯುವಂತಹ ವರ್ಡ್ ಆಗಿರುತ್ತೆ, ಗೌರವಾನ್ವಿತ
ಅಂತ ಹೇಳ್ತೀವಲ್ಲ, ಗೌರವಾನ್ವಿತ ವ್ಯಕ್ತಿಗಳು ಅಂತ ಹೇಳಿನೇ ಅವನು ಪ್ರತಿ ಕಡೆನೂ ಬಳಸಿದಾನೆ. ಬಟ್ ಆದ್ರೆ ಜನರಿಗೆ ಅವನು ಹೇಳ್ತಿರುವುದು ಏನು, ಯಾವ ವಿಚಾರದ ಬಗ್ಗೆ ಅವನು ಮಾತಾಡ್ತಾ ಇದ್ದಾನೆ ಅನ್ನೋದು ರಿಯಲೈಸ್ ಆಗತ್ತೆ. ಹಾಗೇನೆ ಯಾರು ಸೀಸರ್ನ ಕೊಲೆ ಮಾಡಿರ್ತಾರೆ ಅವರ ಬಗ್ಗೆ ಕೋಪ ಕೂಡ ಬರುತ್ತೆ. ಇಟ್ ಶೋಸ್ ದಟ್ ಆಂಟೋನಿ ಈಸ್ ಅ ಜೀನಿಯಸ್ ಅಂಡ್ ಮ್ಯಾನಿಪುಲೇಟಿಂಗ್ ದ ಪಬ್ಲಿಕ್. ಅವನು ತುಂಬ ಬುದ್ಧಿವಂತ, ಜನರ ಭಾವನೆಗಳನ್ನು ಬದಲಾಯಿಸುವಲ್ಲಿ ಅವನು ತುಂಬ ಬುದ್ಧಿವಂತ ಅಂತಲೇ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಇನ್ ದ ಲೇಟರ್ ಪಾರ್ಟ್ ಆಫ್ ದ ಪ್ಲೇ we see a colder side of Antony. He becomes part of the new leadership of Rome and shows that he can be quite heartless. ಅಂದರೆ ಇಲ್ಲಿ ಹಾರ್ಟ್ಲೆಸ್ ಅಂತಂದರೆ ಹೃದಯ ಇಲ್ಲದೆ ಇರುವಂಥ ವ್ಯಕ್ತಿ, ಅಂದರೆ ಯಾರ ಬಗ್ಗೆನೂ ಕನಿಕರ ಇಲ್ಲದೆ ಇರುವಂತಹ ವ್ಯಕ್ತಿತ್ವವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಂಥ ಒಬ್ಬ ವ್ಯಕ್ತಿಯಾಗಿ ಇಲ್ಲಿ ಆಂಟೋನಿ ಬದಲಾಗ್ತಾನೆ ಅಂತಾನೆ ಹೇಳಬಹುದಾಗಿರುತ್ತೆ. ಹಿ ಬಿಕಮ್ಸ್ ಪಾರ್ಟ್ ಆಫ್ ದ ನ್ಯೂ ಲೀಡರ್ಶಿಪ್ ಆಫ್ ರೋಮ್. ಇಲ್ಲಿ ರೋಮಿನ ಇನ್ನೊಬ್ಬ ನಾಯಕನಾಗಿ ಈತ ಹೊರಹೊಮ್ತಾನೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಹಿ ಈಸ್ ವಿಲ್ಲಿಂಗ್ ಟು ಕಿಲ್ ಹಿಸ್ ಓನ್ ಫ್ಯಾಮಿಲಿ ಮೆಂಬರ್ಸ್ ಇಫ್ ದೇ ಆರ್ ಪೊಲಿಟಿಕಲ್ ಎನಿಮೀಸ್. ಅಂದರೆ ಇಲ್ಲಿ ಅವನ ವ್ಯಕ್ತಿತ್ವ ಎಷ್ಟು ಬದಲಾವಣೆಯನ್ನ ತಂದ್ಕೊಳ್ಳುತ್ತೆ ಅಂತಂದ್ರೆ, ಅವನ ಮನೆಯವರೇ ಅವನಿಗೆ ರಾಜಕೀಯ ಶತ್ರುಗಳು ಒಂದ್ ವೇಳೆ ಆದ್ರು ಅಂತಂದ್ರೆ ಅವರನ್ನ ಸಾಯಿಸೋದಕ್ಕೂ ಕೂಡ ಆತ ಹಿಂದೆ ಮುಂದೆ ನೋಡೋದಿಲ್ಲ. ಅಂಥ ಒಂದು ವ್ಯಕ್ತಿತ್ವಕ್ಕೆ ಇಲ್ಲಿ ಆತ ಬದಲಾಗ್ತಾನೆ ಅಂತಾನೆ ಹೇಳ್ಬಹುದಾಗಿರುತ್ತೆ. And he tries to change Caesar's will to keep more money for the war. This shows that power has changed him from a loyal friend into a calculating politician. ಅವನು ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿದ್ದ ಸೀಸರ್ಗೆ, ಬಟ್ ಇಲ್ಲಿ ಅವನಿಗೆ ಒಂದು ಪವರ್ ಅಂತ ಸಿಕ್ಕಿದಾಗ, ನಾಯಕತ್ವ ಸಿಕ್ಕಿದಾಗ ಅವನು ಇಲ್ಲಿ ಒಬ್ಬ ಕ್ಯಾಲ್ಕುಲೇಟಿಂಗ್ ಅಂದರೆ ಲೆಕ್ಕಾಚಾರದ ಒಬ್ಬ ರಾಜಕಾರಣಿಯಾಗಿ ಕಾಣಿಸ್ಕೊಳ್ತಾನೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಸಮ್ಮರಿ ಅಥವಾ ಕನ್ಕ್ಲೂಷನ್ ಅನ್ನು ನಾವು ನೋಡೋದಾದ್ರೆ, ಮಾರ್ಕ್ ಆಂಟೋನಿ ಇಸ್ ಅ ಕ್ಯಾರೆಕ್ಟರ್ ಹೂ ಮೂವ್ಸ್ ಫ್ರಮ್ ಬೀಯಿಂಗ್ ಎ ಸಿಂಪಲ್ ಫ್ರೆಂಡ್ ಟು ಪವರ್ಫುಲ್ ರೂಲರ್. ಮೊದಲು ಅವನು ಹೇಗಿದ್ದ ಮಾರ್ಕ್ ಆಂಟೋನಿ? ಅವನೊಬ್ಬ ತುಂಬ ಸಿಂಪಲ್ ಫ್ರೆಂಡ್ ಆಗಿದ್ದ, ಯಾವಾಗಲೂ ತನ್ನ ಲೈಫನ್ನು ಎಂಜಾಯ್ ಮಾಡಿಕೊಂಡು ಆರಾಮಾಗಿ, ಅವನಿಗೆ ರಾಜಕೀಯದ ಬಗ್ಗೆ ಯಾವುದೇ ರೀತಿಯಾದಂತಹ ಆಸಕ್ತಿ ಇರಲಿಲ್ಲ ಅಂತಲೇ ಹೇಳ್ಬೋದಾಗಿರುತ್ತೆ. ಬಟ್ ಆಫ್ಟರ್ ದಟ್ ವೆನ್ ಹಿ ಬಿಕಮ್ಸ್ ಅ ಲೀಡರ್ ದೆನ್ ಹಿ ವಿಲ್ ಚೇಂಜ್ ಹಿಮ್ಸೆಲ್ಫ್. ಅವನ ವ್ಯಕ್ತಿತ್ವವನ್ನು ಕೂಡ ಇಲ್ಲಿ ಬದಲಾಯಿಸ್ಕೊಳ್ತಾನೆ. ಯಾವಾಗ ತನ್ನ ಫ್ರೆಂಡ್ಶಿಪ್ ಮುಖ್ಯ ಅಂತ ಅವನು ಹೇಳ್ತಿದ್ದನು, ಇಲ್ಲಿ ಒಬ್ಬ ಪವರ್ಫುಲ್ ಆಗಿದ್ದಂತಹ ಒಬ್ಬ ರೂಲರ್ ಆಗ್ತಾನೆ. ಪವರ್ ಏನಿರುತ್ತೆ ಅದನ್ನು ಬಳಸ್ಕೊಂಡು ಒಬ್ಬ ಕ್ಯಾಲ್ಕುಲೇಟಿಂಗ್ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿ ಆಗ್ತಾನೆ. ಹಿ ಈಸ್ ಎ ಲಾಯಲ್, ಬ್ರೇವ್ ಅಂಡ್ ಬ್ರಿಲಿಯಂಟ್ ಸ್ಪೀಕರ್. ಅವನು ಸೀಸರ್ ಇದ್ದಂತಹ ಒಂದು ಸಂದರ್ಭದಲ್ಲಿ ಲಾಯಲ್ ಅಂತಂದ್ರೆ ನಿಷ್ಠಾವಂತ ಫ್ರೆಂಡ್ ಆಗಿದ್ದ, ಧೈರ್ಯಶಾಲಿ ಆಗಿದ್ದ, ಹಾಗೇನೆ ಅವನು ಬುದ್ಧಿವಂತನಾಗಿದ್ದ ಅಂತ ಒಂದು ವ್ಯಕ್ತಿತ್ವವನ್ನ ನೋಡಿದ್ವಿ. ಆಫ್ಟರ್ ಸೀಸರ್ನ ಡೆತ್ ಸ್ವಲ್ಪ ವೈಲೆಂಟ್ ಆಗ್ತಾನೆ, ಹಾಗೇನೆ ಕುತಂತ್ರದ ವ್ಯಕ್ತಿತ್ವವನ್ನ ಹೊಂತಾನೆ ಅಂತಾನೆ ಹೇಳ್ಬೋದಾಗಿರುತ್ತೆ. He is the person who ultimately destroys the conspirators and changes the future of Rome. ಯಾರೆಲ್ಲ ಕಾನ್ಸ್ಪಿರೇಟರ್ಸ್ ಇದ್ರು ಅವರನ್ನೆಲ್ಲರನ್ನು ಸೋಲಿಸ್ತಾನೆ, ಜೊತೆಗೆ ರೋಮ್ನ ಫ್ಯೂಚರನ್ನೇ ಬದಲಾಯಿಸುವಂತಹ ಒಂದು ನಾಯಕತ್ವವನ್ನು ಆತ ಹೊಂದುತ್ತಾನೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಇದಿಷ್ಟು ಯಾರ್ದು ಕ್ಯಾರೆಕ್ಟರ್ ಆಗಿರುತ್ತೆ? ಮಾರ್ಕ್ ಆಂಟೋನಿಯ ಕ್ಯಾರೆಕ್ಟರ್ ಆಗಿರುತ್ತೆ. ಸ್ಕೆಚ್ ದ ಮಾರ್ಕ್ ಆಂಟೋನಿಸ್ ಕ್ಯಾರೆಕ್ಟರ್ ಅಂತ ಹೇಳಿ ಕೇಳಿದ್ರೆ ನೀವು ಅವನ ವ್ಯಕ್ತಿತ್ವ, ಅವನು ಹೇಗಿದ್ದ ಅನ್ನೋದನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಇನ್ನ ಒಂದು ಪ್ರಶ್ನೆ, ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ ಕೇಳಿದಂತಹ ಪ್ರಶ್ನೆ. ನಾನಿಲ್ಲಿ ಹೇಳುವಂತಹ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ ಹಳೆ ಪ್ರಶ್ನೆ ಪತ್ರಿಕೆಗಳಿಂದನೇ ನಾನು ತಗೊಂಡಿರೋದು. ಯಾಕೆ ಅಂತಂದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿರುವಂತಹ ಪ್ರಶ್ನೆನೂ ಮತ್ತು ಕ್ವಶನ್ ಪೇಪರಲ್ಲಿ ಕೇಳಿರುವಂತಹ ಪ್ರಶ್ನೆನೂ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ಇದೇ ಸ್ವಲ್ಪ ಹೆಲ್ಪ್ಫುಲ್ ಆಗ್ಬೋದು ಅನ್ನುವಂಥ ಉದ್ದೇಶದಿಂದ ನಾನು ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಂತಹ ಪ್ರಶ್ನೆನ ತಗೊಂಡು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾವೊಂದು ಪ್ರಶ್ನೆಯನ್ನ ಕೇಳಿ ಡಿಸ್ಕಸ್ ದ ಇಂಪಾರ್ಟೆನ್ಸ್ ಆಫ್ ಓಪನಿಂಗ್ ಸೀನ್ ಅಂತ ಹೇಳಿ ಕೇಳಬಹುದಾಗಿರುತ್ತೆ. ಇಂತಹ ಒಂದು ಪ್ರಶ್ನೆಯನ್ನ ಕೇಳಿದಾಗ ಹೇಗೆ ಉತ್ತರವನ್ನ ಬರೀಬೇಕು ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಓಪನಿಂಗ್ ಸೀನ್ ಆಫ್ ಜೂಲಿಯಸ್ ಸೀಸರ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಸೆಟ್ಸ್ ದ ಮೂಡ್ ಫಾರ್ ದ ಎಂಟೈರ್ ಪ್ಲೇ ಅಂಡ್ ಶೋಸ್ ಅಸ್ ದ ಮೈನ್ ಪ್ರಾಬ್ಲಮ್ಸ್ ಇನ್ ರೋಮ್. ಈ ಒಂದು ಓಪನಿಂಗ್ ಸೀನ್ ಏನಿದೆ, ಈ ಒಂದು ನಾಟಕದ ಓಪನಿಂಗ್ ಸೀನ್ ಏನಿದೆ, ಇದು ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅಂತಾನೆ ಹೇಳ್ಬೋದಾಗಿರುತ್ತೆ. ಈ ಒಂದು ಓಪನಿಂಗ್ ಸೀನಲ್ಲೇ ನಾವು ನೋಡ್ಬೋದು ಜನರ ಒಂದು ವ್ಯಕ್ತಿತ್ವ ಹೇಗಿದೆ ಅಥವಾ ಜನರ
ಭಾವನೆಗಳು ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಇಟ್ ಡಸ್ ನಾಟ್ ಸ್ಟಾರ್ಟ್ ವಿತ್ ಅ ಮೈನ್ ಕ್ಯಾರೆಕ್ಟರ್ಸ್ ಲೈಕ್ ಸೀಸರ್ಸ್ ಆರ್ ಬ್ರೂಟಸ್. ಈ ಒಂದು ನಾಟಕದ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖ ಪಾತ್ರಧಾರಿಗಳು ಈ ನಾಟಕದ ಪ್ರಾರಂಭದಲ್ಲಿ ಅಂದ್ರೆ ಓಪನಿಂಗ್ ಸೀನ್ ಅಲ್ಲಿ ಬರೋದಿಲ್ಲ. ಬದಲಾಗಿ ಇಟ್ ವಿತ್ ಅ ಕಾಮನ್ ವರ್ಕರ್ಸ್ ಅಂಡ್ 2 ಗೌರ್ಮೆಂಟ್ ಅಫಿಷಿಯಲ್ಸ್ ನೇಮ್ಡ್ ಫ್ಲೆವಿಯಸ್ ಅಂಡ್ ಮರುಲಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಈ ಒಂದು ನಾಟಕದ ಓಪನಿಂಗ್ ಸೀನಲ್ಲಿ ಯಾರೇ ಮುಖ್ಯವಾದಂತಹ ಕ್ಯಾರೆಕ್ಟರ್ ಬರೋದಿಲ್ಲ. ಬದಲಾಗಿ ಈ ಓಪನಿಂಗ್ ಸೀನ್ ಏನಿರುತ್ತೆ ಅಂದ್ರೆ ಒಂದು ಸಿಟಿ, ಆ ಸಿಟಿಯಲ್ಲಿ ಅಲ್ಲಿರುವಂತಹ ಆ ಜನರಿಂದ ಈ ಒಂದು ನಾಟಕ ಓಪನ್ ಆಗತ್ತೆ. ಅದರ ಜನರ ಜೊತೆಗೆ ಆ ಸಿಟಿಯಲ್ಲಿ ವಾಸ ಮಾಡ್ತಿರುವಂತಹ ಜನರ ಜೊತೆಗೆ ಇಲ್ಲಿ 2 ಗೌರ್ಮೆಂಟ್ ಅಫಿಷಿಯಲ್ಸ್ ಅಂತಂದ್ರೆ ಗೌರ್ಮೆಂಟ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು 2 ಜನ ಬರ್ತಾರೆ. ಅವ್ರು ಯಾರು ಅಂತಂದ್ರೆ ಫ್ಲೇವಿಯಸ್ ಅಂಡ್ ಮರುಲಸ್ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ಓಪನಿಂಗ್ ಸೀನ್ ಇರುತ್ತೆ ಈ ಒಂದು ನಾಟಕದಲ್ಲಿ. ಫಸ್ಟ್ ದ ಸೀನ್ ಶೋಸ್ ಹೌ ಮಚ್ ದ ಪೀಪಲ್ ಆಫ್ ರೋಮ್ ಲವ್ ಸೀಸರ್. ನಾವು ಮೊದಲಿಗೆ ಈ ಒಂದು ಸೀಸರ್ನ ಬಗ್ಗೆ, ಈ ಒಂದು ನಾಟಕದ ಪ್ರಮುಖ ಪಾತ್ರಧಾರಿ ಸೀಸರ್ ಏನಿರ್ತಾನೆ ಅವನ ಬಗ್ಗೆ ಆ ಒಂದು ರೋಮ್ನ ಜನರಿಗೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ದ ಕಾಮನರ್ಸ್ ಹ್ಯಾವ್ ಸ್ಟಾಪ್ಡ್ ವರ್ಕಿಂಗ್ ಅಂಡ್ ಆರ್ ವೇರಿಂಗ್ ದೇರ್ ಬೆಸ್ಟ್ ಕ್ಲಾತ್ಸ್ ಟು ಸೆಲೆಬ್ರೇಟ್ ರಿಟರ್ನ್ ಆಫ್ಟರ್ ಹಿ ಡಿಫಿಟೆಡ್ ದ ಸನ್ಸ್ ಆಫ್ ಪಾಂಪೆ. ಮೊದಲು ರೋಮ್ಗೆ ಪಾಂಪೆ ಅನ್ನುವಂಥವನು ರಾಜ ಆಗಿರ್ತಾನೆ. ಆ ರಾಜ ಈಗ ಸತ್ತೋಗಿದ್ದಾನೆ. ಅವನ ಮಕ್ಕಳೇನಿರ್ತಾರೆ, ಅವನ ಮಕ್ಕಳ ವಿರುದ್ಧವಾಗಿ ಸೀಸರ್ ಯುದ್ಧ ಮಾಡೋದಕ್ಕೆ ಹೋಗಿದ್ದ. ಈಗ ಯುದ್ಧದಲ್ಲಿ ಸೀಸರ್ ಗೆದ್ದಿದ್ದಾನೆ. ಅವನು ವಾಪಸ್ ರೋಮ್ಗೆ ಬರುವಂತಹ ಒಂದು ಸಂದರ್ಭ. ಆ ಸಂದರ್ಭದಲ್ಲಿ ಈಗ ಸೀಸರ್ ಏನು ಆ ಯುದ್ಧವನ್ನ ಗೆದ್ದಿದ್ದಾನೆ ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಅಲ್ಲಿನ ಜನರು, ಆ ರೋಮ್ನ ಪ್ರದೇಶದ ಜನರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ತಾವು ಮಾಡ್ತಿರುವಂತಹ ಕೆಲಸಕ್ಕೆ ರಜೆಯನ್ನ ಘೋಷಿಸಿ, ಸಾಮೂಹಿಕ ರಜೆಯನ್ನ ಘೋಷಿಸಿ ಅವರು ಒಳ್ಳೆಯ ಬಟ್ಟೆಗಳನ್ನ ಧರಿಸ್ಕೊಂಡು ಬೀದಿಯ ಬದಿಯಲ್ಲಿ ಅಂದ್ರೆ ರಸ್ತೆಯ ಬದಿಯಲ್ಲಿ ಅವರು ಅವನನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಕಾಯ್ಕೊಂಡು ಕೂತಿರ್ತಾರೆ. ಜೊತೆಗೆ ಆ ಒಂದು ರೋಮ್ ನಗರ ಏನಿರುತ್ತೆ ಆ ನಗರವನ್ನೆಲ್ಲ ಈ ಸೀಸರ್ಸ್ನ ಸ್ಟ್ಯಾಚ್ಯೂಗಳಿಂದ ಅಲಂಕಾರವನ್ನ ಮಾಡಲಾಗಿರುತ್ತೆ. ಅಲ್ಲಲ್ಲಿ ಒಂದು ಸ್ಟ್ಯಾಚ್ಯೂಗಳನ್ನ ಇಟ್ಟು ಆ ಸ್ಟ್ಯಾಚ್ಯೂಗಳಿಗೆ ಅಲಂಕಾರವನ್ನ ಮಾಡಿದ್ದಾರೆ. ಈ ರೀತಿ ಒಂದು ಓಪನಿಂಗ್ ಸೀನ್ ಇರುತ್ತೆ. ದಿಸ್ ಟೆಲ್ಸ್ ದ ಆಡಿಯನ್ಸ್ ದಟ್ ಸೀಸರ್ ಈಸ್ ನೌ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದ ಸಿಟಿ. ಇದು ಏನನ್ನ ಹೇಳುತ್ತೆ, ಅವರು ಸೆಲೆಬ್ರೇಷನ್ ಮಾಡೋದಕ್ಕೋಸ್ಕರ ಇಲ್ಲಿ ತಮ್ಮ ಕೆಲಸವನ್ನೆಲ್ಲ ಬಿಟ್ಟು ರಸ್ತೆಯ ಬದಿಯಲ್ಲಿ ಏನು ಕಾಯ್ಕೊಂಡು ನಿಂತಿರ್ತಾರೆ, ಜೊತೆಗೆ ಅವನ ಸ್ಟ್ಯಾಚ್ಯೂಗಳನ್ನ ಇಟ್ಟು ಅದಕ್ಕೆ ಅಲಂಕಾರವನ್ನ ಏನ್ ಮಾಡಿರ್ತಾರೆ, ಇದು ಅವನು ಎಷ್ಟು ಪವರ್ಫುಲ್ ಆಗಿರುವಂತಹ ವ್ಯಕ್ತಿ ಅನ್ನೋದನ್ನ ತೋರ್ಸತ್ತೆ. However, it also shows that the common people are very ಚೇಂಜಬಲ್. ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಜನರ ಮನಸ್ಥಿತಿ ಯಾವಾಗಲೂ ಸ್ಟೇಬಲ್ ಆಗಿರೋದಿಲ್ಲ. ಅವರು ಒಂದೇ ರೀತಿ ಯೋಚನೆಗಳು ಇರೋದಿಲ್ಲ. ಅಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಅವರ ಮನಸ್ಥಿತಿಗಳನ್ನ ಬದಲಾಯಿಸ್ತಾರೆ. ಅಲ್ಲಿ ಏನಾದರೂ ಬದಲಾವಣೆ ಆದ್ರೆ ಅದಕ್ಕೆ ಅವರು ಹೊಂದ್ಕೊಂಡು ಹೋಗ್ತಾರೆ ಅನ್ನೋದನ್ನ ಇದು ತೋರ್ಸತ್ತೆ ಅಂತ. ನಾಟ್ ಲಾಂಗ್ ಅಗೋ ದೆ ಲವ್ಡ್ ಪಾಂಪೆ. ಈ ಒಂದು ಸಿಚುವೇಶನ್ ನಡೆಯೋದಕ್ಕೂ ಮೊದಲು ರೋಮ್ನ ರಾಜನಾಗಿದ್ದಂತಹ ಪಾಂಪೆಯನ್ನ ಕೂಡ ಅವರು ಇದೇ ರೀತಿ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಬಟ್ ನೌ ದೇ ಆರ್ ಚೇರಿಂಗ್ ಫಾರ್ ದ ಮ್ಯಾನ್ ಹೂ ಕಿಲ್ಡ್ ಹಿಮ್. ಯಾರು ಈ ಪಾಂಪೆಯನ್ನ ಕೊಲೆ ಮಾಡಿದ್ರು ಮತ್ತು ಪಾಂಪೆಯ ಮಕ್ಕಳನ್ನ ಸೋಲಿಸಿ ಯುದ್ಧದಲ್ಲಿ ಬರ್ತಾ ಇದ್ದಾರೆ, ಅಂತಹ ವ್ಯಕ್ತಿಯನ್ನ ಚೇರಪ್ ಮಾಡೋದಿಕ್ಕೆ ಅಥವಾ ಅಂತಹ ಒಂದು ಸಂದರ್ಭವನ್ನ ಸೆಲೆಬ್ರೇಟ್ ಮಾಡೋದಿಕ್ಕೆ ಇಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಯಾರು ಜನ ಅಥವಾ ರಾಜರು ಬದಲಾಗ್ತಾ ಇರ್ತಾರೆ ಅಥವಾ ಯಾರು ಇಲ್ಲಿ ಪವರ್ಫುಲ್ ಆದಂತಹ ಒಬ್ಬ ನಾಯಕ ಇರ್ತಾನೆ ಅವನಿಗೆ ಜನರು, ಸಾಮಾನ್ಯ ಜನರು ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನೋಡಬಹುದಾಗಿರುತ್ತೆ. ತುಂಬಾ ಪ್ರೀತಿ ತೋರಿಸ್ತಿದ್ದಂತಹ ಪಾಂಪೆಯನ್ನೇ ಈ ಸೀಸರ್ ಕೊಲೆ ಮಾಡಿದ್ದಾನೆ. ಆದ್ರೆ ಅದರ ಬಗ್ಗೆ ಅವರಿಗೆ ಯಾವುದೇ ರೀತಿಯಾದಂತಹ ಬೇಸರ ಇಲ್ಲ. ಬದಲಾಗಿ ಕೊಲೆ ಮಾಡಿ ವಾಪಸ್ ಬರ್ತಿರುವಂತಹ ಸೀಸರ್ನ ಒಂದು ಜಯವನ್ನ ಅಥವಾ ಯುದ್ಧದ ವಿಜಯವನ್ನ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಇಲ್ಲಿ ಜನ ಕಾಯ್ತಾ ಇದ್ದಾರೆ. ದಿಸ್ ಸಜೆಸ್ಟ್ ದಟ್ ದ ಸಪೋರ್ಟ್ ಆಫ್ ಪಬ್ಲಿಕ್ ಈಸ್ ನಾಟ್ ಸ್ಟಡಿ ಆ್ಯಂಡ್ ಕ್ಯಾನ್ ಈಸಿಲಿ ಶಿಫ್ಟ್. ಇದು ಯಾವ ರೀತಿ ಕಾಣಿಸುತ್ತೆ ಅಂತಂದ್ರೆ ಜನರ ಸಪೋರ್ಟ್ ಏನಿರುತ್ತೆ ಅದು ಸ್ಟಡಿ ಆಗಿ ಇರೋದಿಲ್ಲ, ಬದಲಾಗಿ ಅದು ಹೇಗೆ ಬೇಕು ಹಾಗೆ ಅವರು ಬದಲಾಯಿಸ್ತಾರೆ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಏನು ಅಂತಂದ್ರೆ
The scene introduced the political tension and the hatred towards Caesar's power. ಅಂದ್ರೆ ಇಲ್ಲಿ ಎರಡು ರೀತಿಯಾದಂತಹ ಒಂದು ವ್ಯಕ್ತಿತ್ವಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಒಂದು ವರ್ಗದ ಜನರು ಏನ್ ಮಾಡ್ತಾರೆ, ಸೀಸರ್ಸ್ನ ಜಯವನ್ನ ಸಂಭ್ರಮಿಸ್ತಾ ಇದ್ದಾರೆ, ಸೀಸರ್ನ ಚೇರಪ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗೇನೆ ಅಲ್ಲಿ ಇನ್ನ ಒಂದು ರೀತಿಯಾದಂತಹ ವರ್ಗ ಇದೆ, ಯಾರು ಅಂತಂದ್ರೆ ಸೀಸರ್ಸ್ನ ದ್ವೇಷಿಸುವಂತಹ ವರ್ಗವನ್ನ ಸಹ ನಾವಿಲ್ಲಿ ನೋಡಬಹುದಾಗಿರತ್ತೆ. The two officials, Flavius and Marullus, are very angry with the crowd. ಈಗೇನು ಜನ ಸೀಸರ್ನ ಒಂದು ಜಯವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಬಂದು ಸೇರಿದ್ದಾರೆ, ಅದನ್ನ ದ್ವೇಷಿಸುವಂತಹ ಎರಡು ವ್ಯಕ್ತಿಗಳು ಇಲ್ಲಿ ಯಾರು ಅಂತಂದ್ರೆ ಈ ಗೌರ್ಮೆಂಟ್ ಆಫೀಸರ್ ಆಗಿರುವಂತಹ ಫ್ಲೇವಿಯಸ್ ಮತ್ತು ಮರುಲಸ್ ಆಗಿರ್ತಾರೆ. ಅವರಿಬ್ರು ಕೂಡ ಈ ಜನರು ಏನು ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಇದನ್ನು ತುಂಬಾ ದ್ವೇಷವನ್ನ ಮಾಡ್ತಾರೆ, ಅಥವಾ ಈ ಒಂದು ಕಾರಣಕ್ಕೋಸ್ಕರ ಜನರ ಮೇಲೆ ಅವರು ಕೋಪವನ್ನ ಪಟ್ಕೊಳ್ತಾರೆ ಅಥವಾ ಕೋಪ ಮಾಡ್ಕೋತಾರೆ ಅಂತಾನೆ ಹೇಳ್ಬಹುದು. ದೇ ಕಾಲ್ ದ ಪೀಪಲ್ ಬ್ಲಾಕ್ಸ್ ಅಂಡ್ ಸ್ಟೋನ್ಸ್. ಅಂದ್ರೆ ಇವರು ಜನರನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ, ಇವರೊಂಥರ ಕಲ್ಲು ಮನಸ್ಸಿನವರು, ಇವ್ರಿಗೆ ಯಾವುದೇ ರೀತಿಯಾದಂತಹ ಪರಿಜ್ಞಾನ ಇಲ್ಲದೆ ಇರುವಂತಹ, ಅಂದ್ರೆ ವ್ಯಕ್ತಿಯ ಭಾವನೆಗಳಿಗೆ ಸ್ಥೀಮಿತ ಇಲ್ಲದೆ ಇರುವಂತಹ ಒಂದು ಬ್ಲಾಕ್ಸ್ ಅಂತ ಹೇಳಿ ಅವ್ರು ಇಲ್ಲಿ ಕರೀತಾರೆ. ಫಾರ್ ಫಾರ್ಗೆಟಿಂಗ್ ಪಾಂಪೆ ಸೋ ಕ್ವಿಕ್ಲಿ. ಯಾಕೆ ಅಂತಂದ್ರೆ ಅವರು ಪಾಂಪೆಯನ್ನ ಕೂಡ ಹೀಗೇನೆ ಸೆಲೆಬ್ರೇಟ್ ಮಾಡ್ತಿದ್ರು, ಈಗ ಪಾಂಪೆಯನ್ನ ಸಾಯಿಸಿದವನನ್ನೇ ಮತ್ತೆ ಇಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಹೊರಟಿದ್ದಾರೆ, ಇಷ್ಟು ಬೇಗ ಪಾಂಪೆಯನ್ನ ಅವರು ಮರೆತು ಬಿಟ್ರಲ್ಲ ಅನ್ನುವಂಥ ಉದ್ದೇಶದಿಂದ ಆ ಜನಗಳನ್ನ ಬ್ಲಾಕ್ಸ್ ಅಂತಂದ್ರೆ ಮರ್ಗಟ್ಟಿದವರು, ನಾವು ಕನ್ನಡದಲ್ಲಿ ಸ್ವಯ ಇಲ್ದವರು ಅಂತ ಹೇಳ್ತೀವಲ್ಲ, ಆ ಥರ ಒಂದು ವರ್ಡನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಸ್ಟೋನ್ಸ್ ಅಂದರೆ ಕಲ್ಲುಗಳು, ಇವರು ಅವ್ರಿಗೆ ಕಲ್ಲು ಹೃದಯವನ್ನು ಹೊಂದಿರೋರು ಅಂತಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಭಾವನೆಗಳಾಗಲಿ ಅಟ್ಯಾಚ್ಮೆಂಟ್ಗಳಾಗಲಿ ಇಲ್ಲದೆ ಇರೋರು ಅಂತ ಹೇಳ್ಬೋದಾಗಿರುತ್ತೆ. ಫಿಯರ್ ದಟ್ ಸೀಸರ್ ಬಿಕಮಿಂಗ್ ಟೂ ಬಿಗ್ ಆ್ಯಂಡ್ ಪವರ್ಫುಲ್. ಗೌರ್ಮೆಂಟ್ ಆಫೀಸರ್ಸ್ ಯಾರಿದ್ರು ಅವ್ರಿಗೆ ಏನು ಭಯ ಅಂತಂದ್ರೆ ಸೀಸರು ತುಂಬ ಒಂದು ಪವರ್ಫುಲ್ ಆದಂತಹ ವ್ಯಕ್ತಿಯಾಗಿ, ತುಂಬ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾ ಇದ್ದಾನೆ ಅನ್ನುವಂತಹ ಭಯ ಅವರಲ್ಲಿ ಇತ್ತು. ದೇ ಕಂಪೇರ್ ಸೀಸರ್ ಟು ಎ ಬರ್ಡ್. ಅವರು ಸೀಸರನ್ನು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದಾರೆ, ಬರ್ಡ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇದು ಒಂದು ಲೈನ್ ತುಂಬ ಮುಖ್ಯ ಆಗುತ್ತೆ, ನೀವು ಇದನ್ನ ಆನ್ಸರ್ ಬರಿಬೇಕಾದ್ರೆ ಇದನ್ನ ಬರೀಲೇಬೇಕು ಮೇಯ್ನ್ ಆಗಿ. ಸೇಯಿಂಗ್ ದಟ್ ಇಫ್ ದೇ ಪ್ಲಕ್ ಹಿಸ್ ಗ್ರೋಯಿಂಗ್ ಫೆದರ್ he will be forced to fly at the normal height like everyone else. ಅಂದರೆ ಯಾವುದಾದ್ರೂ ಒಂದು ಹಕ್ಕಿಯ ರೆಕ್ಕೆ ಇದ್ದರೆ ಮಾತ್ರ, ರೆಕ್ಕೆಯಲ್ಲಿ ಪುಕ್ಕ ಇದ್ದಾಗ ಮಾತ್ರ ಅದು ಎತ್ತರಕ್ಕೆ ಹಾರೋದಕ್ಕೆ ಸಾಧ್ಯ ಆಗತ್ತೆ. ಒಂದು ವೇಳೆ ನಾವೇನಾದರೂ ಆ ರೆಕ್ಕೆಯಲ್ಲಿದ್ದಂತಹ ಪುಕ್ಕಗಳನ್ನು ಕಿತ್ತರೆ ಏನಾಗುತ್ತೆ, ಅದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಅದೇ ಒಂದು ಅರ್ಥದಲ್ಲಿ ಇಲ್ಲಿ ಈ ಒಂದು ಗೌರ್ಮೆಂಟ್ ಆಫೀಸರ್ ಆಗಿರುವಂತಹ ಮರುಲಸ್ ಮತ್ತು ಫ್ಲೇವಿಯಸ್ ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಈ ಜನಗಳ ಸಪೋರ್ಟ್ ಏನಿದೆಯಲ್ಲ, ಸಪೋರ್ಟಿಂದನೇ ಅವನು ತುಂಬ ಎತ್ತರಕ್ಕೆ ಬೆಳೀತಾ ಇದ್ದಾನೆ. ಜನರ ಸಪೋರ್ಟನ್ನು ನಾವು ಫಸ್ಟು ತೆಗಿಬೇಕು, ಅಥವಾ ಜನರು ಅವನಿಗೆ ಸಪೋರ್ಟ್ ಮಾಡೋದನ್ನ ಮೊದಲು ನಾವು ಸ್ಟಾಪ್ ಮಾಡಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ, ಅವನು ದೊಡ್ಡ ವ್ಯಕ್ತಿಯಾಗಿ ಇಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಅರ್ಥದಲ್ಲಿ ಅವರು ಈ ಒಂದು ಲೈನನ್ನು ಹೇಳ್ತಾರೆ. ಸೇಯಿಂಗ್ ದಟ್ ಇಫ್ ದೆ ಪ್ಲಕ್ ಹಿಸ್ ಗ್ರೋಯಿಂಗ್ ಫೆದರ್ಸ್ ಹಿ ವಿಲ್ ಬಿ ಫೋರ್ಸ್ ಟು ಫ್ಲೈ ಅಟ್ ದ ನಾರ್ಮಲ್ ಹೈಟ್ ಲೈಕ್ ಎವ್ರಿ ಒನ್ ಎಲ್ಸ್. ಅಂದರೆ ನಾವು ಹಕ್ಕಿಯ ರೆಕ್ಕೆಯಲ್ಲಿರುವಂತಹ ಪುಕ್ಕಗಳನ್ನು ತೆಗೆದಾಗ ಅವನಿಗೆ ತುಂಬ ಎತ್ತರದಕ್ಕೆ ಹಾರೋದಕ್ಕೆ ಆಗೋದಿಲ್ಲ. ಅಂದರೆ ಇಲ್ಲಿ ಎತ್ತರಕ್ಕೆ ಹಾರೋದು ಅಂತಂದರೆ ಜನರ ಒಂದು ಸಪೋರ್ಟನ್ನು ಅವನಿಗೆ ಕೊಡ್ತಾ ಇರೋದನ್ನು ನಾವು ಫಸ್ಟು ಸ್ಟಾಪ್ ಮಾಡಬೇಕು ಅನ್ನೋ ಅರ್ಥದಲ್ಲಿ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಇಫ್ ದೇ ಡೋಂಟ್ ದೇ ಫಿಯರ್ ಹಿ ವಿಲ್ ಕೀಪ್ ಎವ್ರಿ ಒನ್ ಇನ್ ಎ ಸ್ಟೇಟ್ ಆಫ್ ಫಿಯರ್ ಆ್ಯಂಡ್ ಸ್ಲೇವರಿ. ಅಂದರೆ ಒಂದು ವೇಳೆ ನಾವು ಈ ಜನರ ಸಪೋರ್ಟನ್ನು ತೆಗೆದು ಅವನನ್ನು ಒಬ್ಬ ನಾರ್ಮಲ್ ವ್ಯಕ್ತಿಯನ್ನು ಮಾಡಲಿಲ್ಲ ಅಂತಂದರೆ ಸೀಸರ್ ಅನ್ನುವಂಥವನು ಏನು ಮಾಡ್ಬೋದು, ಎಲ್ಲರನ್ನ ತನ್ನ ಹದ್ದುಬಸ್ತಲ್ಲಿ ಇಟ್ಕೋಬಹುದು, ಅವರಿಗೆ ಭಯವನ್ನು ಹುಟ್ಟಿಸ್ಬೋದು, ಮತ್ತು ಗುಲಾಮರನ್ನಾಗಿ, ಸ್ಲೇವರಿ ಅಂದರೆ ಗುಲಾಮರನ್ನಾಗಿ ಮಾಡ್ಕೋಬೋದು ಅನ್ನುವಂತಹ ಭಯ ಅವರಲ್ಲಿ ಇದೆ. ಫೈನಲಿ ದ ಓಪನಿಂಗ್ ಸೀನ್ ಪ್ರಿಪೇರ್ಸ್ ಅಸ್ ಫಾರ್ ದ ಕಾನ್ಸ್ಪಿರೆನ್ಸಿ ದಾಟ್ ಈಸ್ ಅಬೌಟ್ ಟು ಹ್ಯಾಪನ್. ಅಂದರೆ ಈ ಒಂದು ಓಪನಿಂಗ್ ಸೀನ್ನೇ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗಬಹುದು ಅನ್ನುವಂತಹ ಒಂದು ಹಿಂಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಕಾನ್ಸ್ಪಿರೆನ್ಸಿ ಅಂದರೆ ಪಿತೂರಿ ಅಂತ ಹೇಳ್ಬೋದು. ಪಿತೂರಿಗೆ ಒಂದು ಹಿಂಟನ್ನು ಕೊಡುತ್ತೆ, ಅಥವಾ ಅದಕ್ಕೆ ಒಂದು ಮೊದಲ ಸ್ಟೆಪ್ ಇದು ಅಂತಲೇ ಹೇಳ್ಬೋದಾಗಿರುತ್ತೆ. ಬೈ ಶೋಯಿಂಗ್ ದಟ್ ಈವನ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಅಗೇನೆಸ್ಟ್ ಸೀಸರ್,
ಶೇಕ್ಸ್ಪಿಯರ್ ಮೇಕ್ಸ್ ಇಟ್ ಕ್ಲಿಯರ್ ದಟ್ ರೋಮ್ ಈಸ್ ಡಿವೈಡೆಡ್. ಇಲ್ಲಿ ನಾವು ಎರಡು ರೀತಿಯ ವ್ಯಕ್ತಿತ್ವವನ್ನು ಏನು ನೋಡಿದ್ವಿ, ಒಂದು ಸೀಸರ್ಗೆ ಸಪೋರ್ಟ್ ಮಾಡುವಂತಹ ಒಂದು ವರ್ಗದ ಜನ, ಜೊತೆಗೆ ಸೀಸರನ್ನು ಹೇಟ್ ಮಾಡುವಂತಹ ಒಂದು ವರ್ಗದ ಜನರನ್ನು ಏನು ನೋಡಿದ್ವಿ. ಆ ಹೇಟ್ ಮಾಡುವಂತಹ ವರ್ಗದಲ್ಲಿ ಯಾರಿದ್ರು ಅಂತಂದರೆ ಒಂದು ಉತ್ತಮ ವರ್ಗದವರಾಗಿದ್ದರು, ಜೊತೆಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಕೂಡ ಇದ್ದರು ಅದರಲ್ಲಿ. ಇದು ಏನನ್ನು ತೋರಿಸತ್ತೆ ಅಂತಂದರೆ ಶೇಕ್ಸ್ಪಿಯರ್ನ ಪ್ರಕಾರ ಇಲ್ಲಿ ರೋಮ್ ಅನ್ನುವಂಥ ಒಂದು ರಾಜ್ಯ ಏನಿದೆ ಅದರಲ್ಲಿ ಭಾಗ ಆಗಿದೆ. ಇಲ್ಲಿ ಬಡವರು ಮತ್ತು ಮೇಲ್ವರ್ಗದವರು ಅನ್ನುವಂಥ ಭಾಗಗಳನ್ನು ನಾವಿಲ್ಲಿ ನೋಡಬಹುದು ಅನ್ನೋದನ್ನ ಇಲ್ಲಿ ಶೇಕ್ಸ್ಪಿಯರ್ ನಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ದೆರ್ ಈಸ್ ಎ ಹ್ಯೂಜ್ ಗ್ಯಾಪ್ ಬಿಟ್ವೀನ್ ದ ಪುವರ್ ಪೀಪಲ್ ಹೂ ಲವ್ ಸೀಸರ್ ಆ್ಯಂಡ್ ದ ಅಪ್ಪರ್ ಕ್ಲಾಸ್ ಲೀಡರ್ ಹೂ ಫಿಯರ್ ಹಿಮ್. ಅಂದರೆ ಇಲ್ಲಿ ನಾವು ಎರಡೂ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿರುವವರ ನಡುವೆ ಇರುವಂತಹ ಡಿಫ್ರೆನ್ಸಸ್ ಅಂತರವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಅಥವಾ ಯಾರ ನಡುವೆ ಅಂತಂದರೆ ಬಡ ಜನರು ಮತ್ತು ಅಪ್ಪರ್ ಕ್ಲಾಸಸ್ ಅಥವಾ ಮಿಡಲ್ ಕ್ಲಾಸಸ್ ಅಂತ ಹೇಳ್ಕೊಳ್ಳುವಂತಹ ಮೇಲ್ವರ್ಗದ ಜನರೇನಿದ್ದಾರೆ ಅವರ ನಡುವೆ ಇರುವಂತಹ ಒಂದು ವ್ಯತ್ಯಾಸವನ್ನು ಕಾಣಬಹುದಾಗಿರುತ್ತೆ. ಪುವರ್ ಪೀಪಲ್ ಅಂದರೆ ಬಡವರ್ಗದ ಜನರು ಏನು ಮಾಡ್ತಾರೆ, ಸೀಸರ್ನ ಪ್ರೀತಿಯನ್ನು ಮಾಡ್ತಾರೆ ಅಂತ ಹೇಳಬಹುದಾಗಿರುತ್ತೆ. ಅದೇ ಅಪ್ಪರ್ ಕ್ಲಾಸ್ ಜನರು ಸೀಸರ್ನ ಬಗ್ಗೆ ಭಯವನ್ನು ಇಟ್ಕೊಂಡಿದ್ದಾರೆ. ದಿಸ್ ಡಿವಿಷನ್ ಈಸ್ ವಾಟ್ ಇವೆಂಚುಯಲಿ ಲೀಡ್ಸ್ ಟು ದ ಪ್ಲಾಟ್ ಟು ಕಿಲ್ ಹಿಮ್. ಇಂತಹ ಒಂದು ಡಿವಿಷನ್ ಅಥವಾ ಡಿಫರೆನ್ಸಸ್ ಏನಿತ್ತು ಇದೇನೆ ಸೀಸರ್ನ ಕೊಲೆಗೆ ಕಾರಣ ಆಯಿತು. ದ ಸೀನ್ ಎಂಡ್ಸ್ ವಿತ್ ದ ಅಫಿಷಿಯಲ್ ಗೋಯಿಂಗ್ ಅರೌಂಡ್ ಪುಲ್ ಡೌನ್ ದ ಡೆಕೋರೇಷನ್ಸ್ ಫ್ರಮ್ ಸೀಸರ್ ಸ್ಟ್ಯಾಚ್ಯೂಸ್ ವಿಚ್ ಈಸ್ ದ ಫಸ್ಟ್ ಸ್ಮಾಲ್ ಆಕ್ಟ್ ರಿಬಿಲಿಯನ್ ಇನ್ ದ ಪ್ಲೇ. ಈ ಓಪನಿಂಗ್ ಸೀನ್ ಏನಿದೆ ಅದು ಯಾವ ರೀತಿ ಎಂಡ್ ಆಗುತ್ತೆ ಅಂತಂದ್ರೆ, ಜನರು ಏನು ಸೀಸರ್ನ ಸ್ಟ್ಯಾಚ್ಯೂಗಳಿಗೆ ಅಲಂಕಾರವನ್ನು ಮಾಡಿದ್ರು ಅದನ್ನೆಲ್ಲ ತೆಗೆದಾಕಬೇಕು ಅಂತ ಹೇಳಿ ಗೌರ್ಮೆಂಟ್ ಅಫಿಷಿಯಲ್ಸ್ ಎರಡು ವ್ಯಕ್ತಿಗಳು ಏನು ಆರಂಭದಲ್ಲಿ ಬರ್ತಾರಲ್ಲ ಅವರಿಬ್ರು ಡಿಸೈಡ್ ಮಾಡಿ ಆ ಒಂದು ಡೆಕೋರೇಷನ್ನ ತೆಗೆಯೋದಕ್ಕೆ ಹೋಗ್ತಾರೆ. ಈ ರೀತಿ ಈ ಆಕ್ಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಅಂದರೆ ಮೊದಲ ಒಂದು ಓಪನಿಂಗ್ ಸೀನ್ ಇಲ್ಲಿ ಎಂಡ್ ಆಗುತ್ತೆ. ಕನ್ಕ್ಲೂಷನ್ ನಾವು ನೋಡೋದಾದ್ರೆ, ದ ಓಪನಿಂಗ್ ಸೀನ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಶೋಸ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಸೀಸರ್ಸ್ ಪಾಪ್ಯುಲಾರಿಟಿ ಆ್ಯಂಡ್ ದ ಫಿಯರ್ ಆಫ್ ಹಿಸ್ ಪವರ್. ಇಲ್ಲಿ ನಾವು ಎರಡು ರೀತಿಯಾದಂತಹ ವ್ಯಕ್ತಿತ್ವವನ್ನು ನಾವು ನೋಡ್ಬೋದು. ಸೀಸರ್ನ ಪಾಪ್ಯುಲಾರಿಟಿಯನ್ನು ಕೂಡ ನೋಡ್ಬೋದು, ಜೊತೆಗೆ ಅವನ ಬಗ್ಗೆ ಭಯವನ್ನು ಇಟ್ಕೊಂಡಿರುವಂತಹ ಜನರ ವರ್ಗವನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಂಟ್ರೊಡ್ಯೂಸ್ ದ ಥೀಮ್ ಆಫ್ ದ ಫಿಕಲ್ ಆರ್ ಚೇಂಜಿಂಗ್ ಕ್ರೌಡ್ ಆ್ಯಂಡ್ ಸ್ಟಾರ್ಟ್ಸ್ ದ ಟೆನ್ಷನ್ ದಟ್ ಲೀಡ್ಸ್ ದ ಮರ್ಡರ್. ಒಂದು ಓಪನಿಂಗ್ ಸೀನ್ನಲ್ಲಿ ಸೀಸರ್ನ ಬಗ್ಗೆ ಇರುವಂತಹ ಒಂದು ಅಭಿಮಾನ, ಪ್ರೀತಿಯ ವ್ಯಕ್ತಿತ್ವವನ್ನು ಹೊಂದಿರುವಂತಹವರನ್ನ ಪರಿಚಯ ಮಾಡ್ಕೊಳ್ತೀವಿ. ಜೊತೆಗೆ ಅವನ ಬಗ್ಗೆ ಭಯವನ್ನು ಇಟ್ಕೊಂಡಿರುವಂತಹ ಒಂದು ವ್ಯಕ್ತಿತ್ವವನ್ನು ಸಹ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ಇದು ಒಂದು ಅಡಿಪಾಯವಾಗಿರುತ್ತೆ. ಏನಕ್ಕೆ ನಾವಿಲ್ಲಿ ಸೀಸರ್ನ ಬಗ್ಗೆ ಒಂದು ದ್ವೇಷವನ್ನು ಅಥವಾ ಅಸಮಾಧಾನವನ್ನು ಹೊಂದಿರುವಂತಹ ಒಂದು ವರ್ಗವನ್ನು ಏನು ನೋಡ್ತೀವಿ, ಇದು ಸೀಸರ್ನ ಕೊಲೆಗೆ ಒಂದು ಬೇಸ್ಮೆಂಟ್ ಅಥವಾ ಅಡಿಪಾಯ ಅಂತಾನೆ ಹೇಳ್ಬಹುದಾಗಿರುತ್ತೆ. ಇದಿಷ್ಟು ಈ ಒಂದು ಓಪನಿಂಗ್ ಸೀನಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಇನ್ನ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಡಿಸ್ಕಸ್ ಕ್ಯಾಶಿಯಸ್ ಅಂಡ್ ಬ್ರೂಟಸ್ ಹೇಟರ್ಡ್ನೆಸ್ ಟುವರ್ಡ್ಸ್ ಸೀಸರ್. ಇನ್ ದ ಪ್ಲೇ ಜೂಲಿಯಸ್ ಸೀಸರ್, ದ ಹೇಟರ್ಡ್ ದಟ್ ಕ್ಯಾಶಿಯಸ್ ಅಂಡ್ ಬ್ರೂಟಸ್ ಫೀಲ್ ಟುವರ್ಡ್ಸ್ ಸೀಸರ್ ಕಮ್ಸ್ ಫ್ರಮ್ ಟೂ ವೆರಿ ಡಿಫ್ರೆಂಟ್ ಪ್ಲೇಸಸ್. ಜೂಲಿಯಸ್ ಸೀಸರ್ ಅನ್ನುವಂತಹ ನಾಟಕದಲ್ಲಿ ಸೀಸರ್ನ ದ್ವೇಷ ಮಾಡುವಂತಹ ವ್ಯಕ್ತಿಗಳನ್ನು ನಾವಿಲ್ಲಿ ನೋಡ್ತೀವಿ. ಅವರೇ ಸೀಸರ್ನ ಕೊಲೆ ಮಾಡಬೇಕು ಅಂತ ಹೇಳಿ ಕೂಡ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ಎರಡು ರೀತಿಯಾದಂತಹ ವ್ಯಕ್ತಿಗಳನ್ನು ನಾವು ನೋಡ್ಬೋದು. ಅವನನ್ನು ದ್ವೇಷ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳು, ಅವರದೇ ಆದಂಥ ಒಂದಷ್ಟು ಕಾರಣಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇಲ್ಲಿ ಕ್ಯಾಶಿಯಸ್ಗೆ ವೈಯಕ್ತಿಕ ದ್ವೇಷ ಇದ್ದರೆ, ಬ್ರೂಟಸ್ಗೆ ದೇಶದ ಮೇಲಿನ ಅಭಿಮಾನ, ಜನರ ಮೇಲಿನ ಅಭಿಮಾನ ಸೀಸರನ್ನು ಕೊಲೆ ಮಾಡುವಂತೆ ಪ್ರೇರೇಪಣೆಯನ್ನು ನೀಡುತ್ತೆ. ಈವನ್ ಥ್ರೂ ದೇ ಬೋತ್ ವಾಂಟ್ ಟು ರಿಮೂವ್ ಹಿಮ್ ಫ್ರಮ್ ಪವರ್. ಆದರೆ ಇಬ್ಬರ ಉದ್ದೇಶ ಏನಾಗಿತ್ತು, ಅವನ ಒಂದು ಪವರಿಂದ ಕಿತ್ತಾಕಬೇಕು ಅನ್ನುವಂತಹ ಒಂದು ಮನೋಭಾವನೆ ಇಬ್ಬರಲ್ಲೂ ಇತ್ತು. ದ ರೀಸನ್ಸ್ ಆ್ಯಂಡ್ ಫೀಲಿಂಗ್ಸ್ ಆರ್ ನಾಟ್ ದ ಸೇಮ್. ಆದರೆ ಉದ್ದೇಶ ಒಂದೇ, ಏನು, ಸೀಸರ್ನ ಅಧಿಕಾರದಿಂದ ಕೆಳಗಿಳಿಸೋದು. ಆದರೆ ರೀಸನ್ ಏನಿತ್ತು ಅದು ಇಬ್ಬರದು ಕೂಡ ಬೇರೆ ಬೇರೆಯಾಗಿತ್ತು. ಕ್ಯಾಶಿಯಸ್ ಹೇಟ್ ಸೀಸರ್ ಫಾರ್ ಪರ್ಸನಲ್ ಆ್ಯಂಡ್ ಪಿಟಿ ರೀಸನ್. ಅಂದರೆ ಕ್ಯಾಶಿಯಸ್ನ ದ್ವೇಷ ಸೀಸರ್ನ ಮೇಲೆ
ತುಂಬ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿದ್ದಂಥದ್ದು ಆಗಿತ್ತು. ಹಿ ಈಸ್ jealous of Caesar's power and cannot stand that a man who is just a human as he has become like a god to the ಪೀಪಲ್ ಆಫ್ ರೋಮ್. ಅಂದ್ರೆ ಕ್ಯಾಶಿಯಸ್ಗೆ ಸೀಸರ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಅವನ ಬಗ್ಗೆ ಅಸೂಯೆ ಇತ್ತು. ಕಾರಣ ಏನು ಅಂತಂದ್ರೆ ಸೀಸರ್ ನಾರ್ಮಲ್ ಆಗಿದ್ದಂತಹ ವ್ಯಕ್ತಿನೇ, ಈಗ ಅವನಿಗೇನಾಗಿದೆ, ಪವರ್ ಬಂದಿದೆ, ಅವನೊಬ್ಬ ನಾಯಕನಾಗಿ ಬಿಂಬಿಸ್ಕೊಳ್ತಾ ಇದ್ದಾನೆ. ಇದು ಇಲ್ಲಿ ಕ್ಯಾಶಿಯಸ್ಗೆ ಅವನನ್ನ ದ್ವೇಷಿಸೋದಕ್ಕೆ ಮುಖ್ಯ ಕಾರಣ ಆಗಿರತ್ತೆ. ನಾರ್ಮಲ್ ಆಗಿರುವಂತಹ ನಮ್ಮ ಜೊತೆಲೇ ಇದ್ದಂತಹ ಒಬ್ಬ ವ್ಯಕ್ತಿ ಉತ್ತಮ ಸ್ಥಾನಕ್ಕೆ ಹೋದಾಗ ಅವನನ್ನ ಆ ಪೊಸಿಷನ್ ಅಲ್ಲಿ ನೋಡೋದಕ್ಕೆ ಇಲ್ಲಿ ಇಷ್ಟಪಡದೇ ಇರುವಂತಹ ಮನಸ್ಥಿತಿ ಕ್ಯಾಶಿಯಸ್ ಆಗಿತ್ತು. ಹೂ ಈಸ್ ಜಸ್ಟ್ ಎ ಹ್ಯೂಮನ್ ಆಸ್ ಹಿ, ಇವನ್ ತರಾನೇ ಅವನು ಕೂಡ ಒಬ್ಬ ಕಾಮನ್ ಮ್ಯಾನ್ ಆಗಿದ್ದ. ಬಟ್ ಈಗ ಏನಾಗಿದೆ, ಅವನಿಗೆ ಪವರ್ ಬಂದಿದೆ, ಅವನನ್ನ ಜನರು ಯಾವ ರೀತಿ ನೋಡ್ತಾ ಇದ್ದಾರೆ, ಹಿ ಹ್ಯಾಸ್ ಬಿಕಮ್ ಲೈಕ್ ಎ ಗಾಡ್ ಟು ದ ಪೀಪಲ್ ಆಫ್ ರೋಮ್. ರೋಮಿನ ಜನತೆ ಅವನನ್ನ ಒಬ್ಬ ದೇವರನ್ನಾಗಿ ಪರಿಗಣಿಸ್ತಾ ಇರೋದು ಇಲ್ಲಿ ಕ್ಯಾಶಿಯಸ್ಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಕ್ಯಾಶಿಯಸ್ ತನಗೇನೆ ಸೀಸರ್ನ ಕಂಪೇರ್ ಮಾಡ್ಕೋತಾನೆ. ತನಗೆ ಕಂಪೇರ್ ಮಾಡಿದ್ರೆ ಸೀಸರ್ ತುಂಬಾ ವೀಕ್, ನಾನೇ ಸ್ಟ್ರಾಂಗ್ ಅನ್ನುವಂತಹ ಮನೋಭಾವನೆ ಇಲ್ಲಿ ಕ್ಯಾಶಿಯಸ್ಗೆ ಇರುತ್ತೆ. ಹಾಗಾಗಿ ಅವನು ಒಬ್ಬ ನಾಯಕನನ್ನಾಗಿ ನೋಡೋದಕ್ಕೆ ಸೀಸರ್ನ ಇಷ್ಟಪಡೋದಿಲ್ಲ. Cassius tells stories about how he once had to save Caesar from drowning and how Caesar acted like a sick girl. ಅಂದರೆ ಕ್ಯಾಶಿಯಸ್ಸು ಸೀಸರ್ನ ಒಂದೆರಡು ಸಂದರ್ಭದಲ್ಲಿ, ಅವರಿಬ್ಬರು ಒಟ್ಟಿಗೆ ಇದ್ದಂತಹ ಸಂದರ್ಭದಲ್ಲಿ ಅವನನ್ನು ಸೇವ್ ಮಾಡಿರೋದಾಗಿರಲಿ, ಅವನನ್ನು ಆರೈಕೆ ಮಾಡಿರೋದಾಗಲಿ ಇರತ್ತೆ. ಅಂಥ ಒಂದು ಸಂದರ್ಭವನ್ನು ಅವನಿಲ್ಲಿ ನೆನಪಿಸ್ಕೊಳ್ತಾನೆ. ಯಾಕೆ ಅಂತಂದರೆ ಒಬ್ಬ ತನ್ನನ್ನೇ ತಾನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಆಗದೇ ಇದ್ದಂತಹ ವ್ಯಕ್ತಿ, ಅಂದರೆ ನೀರಿನಲ್ಲಿ ಮುಳುಗ್ತಾ ಇದ್ದಾಗ ಇಲ್ಲಿ ಕ್ಯಾಶಿಯಸ್ ಹೋಗಿ ಒಂದು ಟೈಮಲ್ಲಿ ಸೇವ್ ಮಾಡಿರ್ತಾನೆ. ಅವನು ನೀರಿನಲ್ಲಿ ಮುಳುಗ್ತಾ ನನ್ನನ್ನು ಯಾರಾದರೂ ಕಾಪಾಡಿ ಕಾಪಾಡಿ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಇಂಥ ಒಂದು ಸಂದರ್ಭವನ್ನು ಅವನಿಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾನೆ. ಜೊತೆಗೆ ಅವನಿಗೆ ಹುಷಾರಿಲ್ದಿದ್ದಂಥ ಒಂದು ಸಂದರ್ಭದಲ್ಲಿ, ಅಥವಾ ಅವನು ಪ್ಯಾನಿಕ್ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅವನು ಹೆಣ್ಮಕ್ಳು ಹೇಗೆ ಹುಷಾರಿಲ್ದಿದ್ದಾಗ ಬಿಹೇವ್ ಮಾಡ್ತಾರೆ, ಆ ರೀತಿ ಅವನಿಲ್ಲಿ ಬಿಹೇವ್ ಮಾಡಿದ್ದನ್ನ ನೆನಪಿಸುವಂತಹ ಒಂದು ಸಂದರ್ಭವನ್ನು ಸಹ ನಾವಿಲ್ಲಿ ನೋಡ್ಬೋದಾಗಿರತ್ತೆ. ಅವನಿಗೆ ಜ್ವರ ಬಂದಿದ್ದಂತಹ ಒಂದು ಸಂದರ್ಭದಲ್ಲಿ ಒಬ್ಬ ಸಿಕ್ ಗರ್ಲ್ ಯಾವ ರೀತಿ ಬಿಹೇವ್ ಮಾಡ್ತಾಳೆ, ಆ ರೀತಿ ಅವನು ಬಿಹೇವ್ ಮಾಡಿದ್ದನ್ನು ಇಲ್ಲಿ ಕ್ಯಾಶಿಯಸ್ ಹೇಳ್ತಾನೆ. ನಾನು ಅವನಿಗಿಂತ ತುಂಬ ಸ್ಟ್ರಾಂಗ್ ಇದ್ದೀನಿ, ನಾನು ಅವನನ್ನು ಒಂದೆರಡು ಸಂದರ್ಭದಲ್ಲಿ ಸೇವ್ ಮಾಡಿದ್ದೀನಿ, ಆರೈಕೆ ಮಾಡಿದ್ದೀನಿ. ಅಂಥವನ ಮುಂದೆ ನಾನು ಹೋಗಿ ನಿಂತ್ಕೊಳ್ಳೋದು, ಕೈಕಟ್ಟಿ ನಿಂತ್ಕೊಳ್ಳೋದು, ಅಥವಾ ಅವನಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವನು ಉತ್ತಮ ಸ್ಥಾನದಲ್ಲಿ ಇದ್ದಾನೆ ಅಂತಂದಾಗ ಅವನಿಗೆ ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಅದೆಲ್ಲ ಅವನಿಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ಅವನನ್ನು ಆ ಪವರಿಂದ ಹಾಕಬೇಕು ಅನ್ನೋದು ಇವನ ಮೂಲ ಉದ್ದೇಶ ಆಗಿರುತ್ತೆ. ಟು ಕ್ಯಾಶಿಯಸ್ ಇಟ್ ಫೀಲ್ಸ್ unfair that such a weak person is now ruling over everyone. ಇಂಥ ದುರ್ಬಲ ಮನಸ್ಸನ್ನ ಹೊಂದಿರುವಂತಹ ವ್ಯಕ್ತಿ ಒಂದು ರಾಜ್ಯವನ್ನ ಆಳೋದು ಒಳ್ಳೆಯದು ಅಲ್ಲ ಅನ್ನೋದು ಇಲ್ಲಿ ಕ್ಯಾಶಿಯಸ್ನ ಒಂದು ಫೀಲಿಂಗ್ ಆಗಿರುತ್ತೆ. ಹಿಸ್ ಹೇಟೆಡ್ ಈಸ್ ಫ್ಯೂಲ್ಡ್ ಬೈ ಎನ್ವಿ ಆ್ಯಂಡ್ ಎ ಸೀನ್ ಆಫ್ ಕಾಂಪಿಟೇಷನ್. ಸೀಸರ್ನ ಬಗ್ಗೆ ಇರುವಂತಹ ಒಂದು ಅಸೂಯೆ ಆಗಿರ್ಬೋದು, ಅಥವಾ ಒಂದು ಕಾಂಪಿಟೇಟಿವ್ ಮೆಂಟಾಲಿಟಿ ಸೀಸರ್ನ ದ್ವೇಷಿಸೋ ರೀತಿ ಅಥವಾ ಅವನನ್ನ ಪವರಿಂದ ತೆಗೆಯೋ ರೀತಿ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಹಿ ಬಿಲೀವ್ಸ್ ದಟ್ ಹಿ ಈಸ್ ಜಸ್ಟ್ ಆಸ್ ಗುಡ್ ಆಸ್ ಸೀಸರ್ ಅಂಡ್ ಹೇಟ್ಸ್ ಹ್ಯಾವಿಂಗ್ ಟು ಬೌ ಡೌನ್ ಟು ಹಿಮ್. ಅಂದರೆ ಅವನ ಮುಂದೆ ಇವನಿಗೆ ತಲೆಬಾಗಿ ನಿಲ್ಲೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅವನಿಗಿಂತ ಒಳ್ಳೆ ವ್ಯಕ್ತಿ ನಾನು, ಅಂದರೆ ಸೀಸರ್ಗಿಂತ ಒಳ್ಳೆ ವ್ಯಕ್ತಿ ಕ್ಯಾಶಿಯಸ್ ಅಂತ ಹೇಳಿ ಅವನಿಲ್ಲಿ ಸಮರ್ಥನೆ ಮಾಡ್ಕೋತಾ ಇದ್ದಾನೆ. ಹಾಗಾಗಿ ಅವನ ಮುಂದೆ ನಾನು ಶರಣಾಗತಿಯಾಗಿ ಅಥವಾ ಅವನ ಮುಂದೆ ತಲೆಬಾಗಿಸಿ ನಿಲ್ಲೋದಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋದನ್ನ ಅವನಿಲ್ಲಿ ತೋರಿಸ್ತಾನೆ. ಆನ್ ದ ಅದರ್ ಹ್ಯಾಂಡ್, ಒಂದು ರೀತಿಯ ವ್ಯಕ್ತಿತ್ವ ಕ್ಯಾಶಿಯಸ್ದಾದ್ರೆ ಇಲ್ಲಿ ಬ್ರೂಟಸ್ನ ವ್ಯಕ್ತಿತ್ವನೇ ಬೇರೆ ರೀತಿ ಇರುತ್ತೆ. ಹಿ ಡಸ್ ನಾಟ್ ಹೇಟ್ ಸೀಸರ್ ಆಸ್ ಎ ಪರ್ಸನ್. ಅವನು ಒಬ್ಬ ವ್ಯಕ್ತಿಯಾಗಿ ಸೀಸರ್ನ ಯಾವುದೇ ಕಾರಣಕ್ಕೂ ದ್ವೇಷವನ್ನ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಹಿ ಆಕ್ಚುಲಿ ಲವ್ ಸೀಸರ್ ಅಂಡ್ ಕನ್ಸಿಡರ್ಡ್ ಹಿಮ್ ಎ ಫ್ರೆಂಡ್. ಬ್ರೂಟಸ್ ಏನಿದಾನೆ ಅವನು ಸೀಸರನ್ನ ಒಬ್ಬ ಫ್ರೆಂಡ್ ಆಗಿ ತುಂಬಾ ಇಷ್ಟಪಡ್ತಾನೆ, ತುಂಬಾ ರೆಸ್ಪೆಕ್ಟ್ ಮಾಡ್ತಾನೆ ಅಂತ. ಹಿ ಹೇಟೆಡ್ ಈಸ್ ನಾಟ್ ಡೈರೆಕ್ಟೆಡ್ ಅಟ್ ದ ಮ್ಯಾನ್. ಅವನ ವ್ಯಕ್ತಿತ್ವದ ಬಗ್ಗೆ ಅವನಿಗೆ ಯಾವುದೇ ರೀತಿಯಾದಂತಹ ದ್ವೇಷ ಇಲ್ಲ, ಬದಲಾಗಿ ಅವನ ಬಗ್ಗೆ ಪ್ರೀತಿ ಇದೆ. ಅವನ ಒಬ್ಬ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದಾನೆ. ಬಟ್ ಅಟ್ ದ ಐಡಿಯಾ ಆಫ್
ಸೀಸರ್ ಬಿಕಮಿಂಗ್ ಎ ಕಿಂಗ್ ಅಂದ್ರೆ ಅವನು ಏನೀಗ ರಾಜನಾಗಬೇಕು ಅಂತ ಹೇಳಿ ಅವನ ಯೋಚನೆಗಳಿದೆ, ಅದರ ಬಗ್ಗೆ ಇವನಿಗೆ ಸ್ವಲ್ಪ ಭಯ ಇದೆ. ಬ್ರೂಟಸ್ ಇಸ್ ಅ ಮ್ಯಾನ್ ಹೂ ವ್ಯಾಲ್ಯೂಸ್ ಹಾನರ್ ಅಂಡ್ ದ ಫ್ರೀಡಮ್ ಆಫ್ ದ ರೋಮನ್ ಪಬ್ಲಿಕ್ ಅಬೌವ್ ಎವ್ರಿಥಿಂಗ್ ಎಲ್ಸ್. ಇಲ್ಲಿ ಬ್ರೂಟಸ್ ಅನ್ನುವಂತಹ ವ್ಯಕ್ತಿಗೆ ಅಂದ್ರೆ ಆ ರೋಮ್ನ ಜನರು ಅಥವಾ ರೋಮ್ನ ಪಬ್ಲಿಕ್ ಏನಿದ್ದಾರೆ ಅವರು ಸ್ವತಂತ್ರ ವ್ಯಕ್ತಿಗಳ ನಿಷ್ಠಾವಂತ ವ್ಯಕ್ತಿಗಳಾಗಿ ಯಾರದೇ ಭಯ ಇಲ್ಲದೆ ಆರಾಮಾಗಿ ಬದುಕಬೇಕು ಅನ್ನೋದು ಇವನ ಮುಖ್ಯ ಉದ್ದೇಶ ಆಗಿರತ್ತೆ. ಹಿ ಫಿಯರ್ಸ್ ದಟ್ ಇಫ್ ಸೀಸರ್ ಈಸ್ ಕ್ರೌನ್ಡ್ ಕಿಂಗ್. ಬ್ರೂಟಸ್ಗೆ ಯಾವ ರೀತಿ ಭಯ ಇದೆ ಅಂತಂದ್ರೆ, ಒಂದ್ ವೇಳೆ ಕಿರೀಟವನ್ನ ಧರಿಸುವಂತಹ ರಾಜನಾದಾಗ ಸೀಸರ್, ಹಿ ವಿಲ್ ಬಿಕಮ್ ಎ ಟೈರೆಂಟ್ ಅಂಡ್ ಟೇಕ್ ಅವೇ ದ ರೈಟ್ಸ್ ಆಫ್ ದ ಸಿಟಿಜನ್. ಅವರು ಜನರಿಗೆ ಏನಾದರೂ ತೊಂದರೆಯನ್ನ ಮಾಡಬಹುದು. ಆಸ್ ಎ ರಾಜನಾಗಿ ಜನರ ಮೇಲೆ ತನ್ನ ಸರ್ವಾಧಿಕಾರವನ್ನ ಸಾಧಿಸಬಹುದು ಅನ್ನುವಂತಹ ಭಯ ಅವನಿಗೆ ಇರತ್ತೆ. ಬ್ರೂಟಸ್ ಡಿಸೈಡೆಡ್ ಟು ಜಾಯಿನ್ ದ ಪ್ಲಾಟ್ ಬಿಕಾಸ್ ಹಿ ಬಿಲೀವ್ಸ್ ಇಟ್ ಈಸ್ ಡ್ಯೂಟಿ ಟು ಪ್ರೊಟೆಕ್ಟ್ ರೋಮ್. ಅವನು ಯಾವ ಒಂದು ಕಾರಣದಿಂದ ಈ ಕಿಲ್ಲರ್ಗಳ ಗ್ರೂಪ್ಗೆ ಸೇರ್ಕೊಳ್ತಾನೆ ಅಂತಂದ್ರೆ, ಈ ರೋಮ್ನ ಜನರನ್ನ ಪ್ರೊಟೆಕ್ಟ್ ಮಾಡೋದು, ಅವರನ್ನ ರಕ್ಷಣೆ ಮಾಡೋದು ನನ್ನ ಕೆಲಸ. ಆಸ್ ಎ ಆರ್ಮಿ ಆಗಿ ನನ್ನ ಈ ಕೆಲಸ ಇದು, ನಾನು ಅವರನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ. ಒಂದ್ ವೇಳೆ ಸೀಸರ್ ಏನಾದರೂ ಸರ್ವಾಧಿಕಾರಿ ಆದ್ರೆ ಜನರಿಗೆ ಇದು ಸಮಸ್ಯೆ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಇವನು ಈ ಒಂದು ಕಿಲ್ಲರ್ಗಳ ಗ್ರೂಪ್ಗೆ ಸೇರ್ತಾನೆ. ಈವನ್ ಇಫ್ ಇಟ್ ಮೀನ್ಸ್ ಕಿಲ್ಲಿಂಗ್ ಸಮ್ ಒನ್ ಹಿ ಕೇರ್ಸ್ ಅಬೌಟ್. ಅಂದ್ರೆ ಅವನಿಗೆ ಯಾರನ್ನಾದ್ರೂ ಅವನು ಕೇರ್ ಮಾಡ್ತಾನೆ ಅಂತಂದ್ರೆ ಅವರಿಂದ ತೊಂದರೆ ಆಗತ್ತೆ ಅನ್ನೋಗಿದ್ರೆ ಅವರನ್ನ ಸಾಯಿಸೋದು ಕೂಡ ತಪ್ಪಲ್ಲ ಅನ್ನೋದು ಇವನ ಒಂದು ನಂಬಿಕೆ ಆಗಿರತ್ತೆ. ಹಿ ಸ್ಟ್ರಗಲ್ ಇಟ್ ಬಿಟ್ವೀನ್ ಹಿಸ್ ಪರ್ಸನಲ್ ಲವ್ ಫಾರ್ ಸೀಸರ್ ಅಂಡ್ ಹಿಸ್ ಪೊಲಿಟಿಕಲ್ ಡ್ಯೂಟಿ ಟು ಹಿಸ್ ಕಂಟ್ರಿ. ಅಂದ್ರೆ ಇವನಿಗೆ ತಕ್ಷಣಕ್ಕೆ ಅವನು ಈ ಒಂದು ಡಿಸಿಷನ್ ತಗೊಳ್ಳೋದಿಲ್ಲ, ಬದಲಾಗಿ ಅವನು ಯೋಚನೆಯನ್ನ ಮಾಡ್ತಾನೆ. ಇವನು ನನ್ನ ಫ್ರೆಂಡ್ಗೆ ನಾನು ಕೊಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಹಾಗೇನೆ ನಾನು ಆಸ್ ಎ ಆರ್ಮಿ ಮ್ಯಾನ್ ನಾನು ಈ ನನ್ನ ದೇಶದ ಜನತೆಯನ್ನ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಆಗತ್ತೆ ಅಂತ ಹೇಳಿ ಈ ಎರಡೂ ವಿಚಾರಗಳ ನಡುವಿನ ಸಂಘರ್ಷದಲ್ಲಿ ಅವನು ಸ್ವಲ್ಪ ಯೋಚನೆಯನ್ನ ಮಾಡ್ತಾನೆ ಅಂತ. ದ ವೇ ದೇ ಶೋಸ್ ದೇರ್ ಫೀಲಿಂಗ್ಸ್ ಇಸ್ ಆಲ್ಸೋ ಡಿಫ್ರೆಂಟ್. ಅವರು ದ್ವೇಷವನ್ನ ಏನ್ ಹೊಂದಿದ್ದಾರೆ ಅದು ಇಬ್ಬರಿಗೂ ಕೂಡ ಬಹಳ ವ್ಯತ್ಯಾಸ ಇದೆ ಅಂತಾನೆ ಹೇಳ್ಬಹುದಾಗಿರುತ್ತೆ. ಕ್ಯಾಶಿಯಸ್ನ ಫೀಲಿಂಗ್ಸೇ ಬೇರೆ ಆಗಿರುತ್ತೆ, ಹಾಗೇನೆ ಬ್ರೂಟಸ್ನ ಫೀಲಿಂಗ್ಸ್ ಕೂಡ ಬೇರೆ ಆಗಿರುತ್ತೆ. ಒಂದೇ ಒಂದು ಗ್ರೂಪಿನಲ್ಲಿ ಇದ್ರೂನು ಅವರಿಬ್ರು ಉದ್ದೇಶ ಒಂದೇ ಆಗಿದ್ರು ಕೂಡ ಇಲ್ಲಿ ಭಾವನೆಗಳು ಬೇರೆ ಬೇರೆ ಆಗಿರುತ್ತೆ. ಕ್ಯಾಶಿಯಸ್ ಯೂಸಸ್ ಹಿಸ್ ಹೆಟೆಡ್ ಟು ಮ್ಯಾನಿಪುಲೇಟ್ ಅದರ್ಸ್. ಕ್ಯಾಶಿಯಸ್ ತನ್ನಲ್ಲಿರುವಂತಹ ದ್ವೇಷವನ್ನ ಬೇರೆಯವರ ವ್ಯಕ್ತಿಗಳ ತಲೆಯಲ್ಲೂ ತುಂಬುವಂತಹ ಕೆಲಸವನ್ನ ಅವನಿಲ್ಲಿ ಮಾಡ್ತಾನೆ. ಅದೇ ಕೆಲಸವನ್ನ ಬ್ರೂಟಸ್ಗೆ ಕೂಡ ಅವನಿಲ್ಲಿ ಮಾಡಿದ್. ಹಿ ಯೂಸಸ್ ದ ಸ್ಟಾರ್ಮ್ ಅಂಡ್ ದ ಸ್ಟ್ರೇಂಜ್ ಒಮೆನ್ಸ್ ಟು ಟ್ರಿಕ್ ಪೀಪಲ್ ಇನ್ ಟು ಜಾಯ್ನಿಂಗ್ ಹಿಸ್ ಸೈಡ್. ಅವನು ತನ್ನಲ್ಲಿರುವಂತಹ ದ್ವೇಷವನ್ನ ಸಾಧಿಸೋದಕ್ಕೋಸ್ಕರ, ಬೇರೆಯವರನ್ನ ತನ್ನ ಜೊತೆಗೆ ಸೇರಿಸ್ಕೊಳ್ಳೋದಕ್ಕೋಸ್ಕರ ಅವನು ತನ್ನದೇ ಆದಂತಹ ಉಪಾಯಗಳನ್ನ ಮಾಡ್ತಾನೆ. ಇಲ್ಲಿ ಬ್ರೂಟಸ್ ಏನು ಕ್ಯಾಶಿಯಸ್ ಹೇಳಿದ ತಕ್ಷಣ ಅದನ್ನ ನಂಬಿ ಅವನು ಈ ಒಂದು ಗ್ರೂಪಿಗೆ ಬಂದು ಸೇರ್ಕೊಳ್ಳೋದಿಲ್ಲ, ಬದಲಾಗಿ ಅವನು ಆ ಒಂದು ಗ್ರೂಪ್ಗೆ ಸೇರ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನು ಅಂತಂದ್ರೆ ಕೆಲವೊಂದಷ್ಟು ಸಿಚುವೇಶನ್ನ ಕ್ಯಾಶಿಯಸ್ಸೇ ಇಲ್ಲಿ ಕ್ರಿಯೇಟನ್ನ ಮಾಡ್ತಾನೆ. ಅಂದ್ರೆ ಸ್ಟ್ರೇಂಜ್ ವುಮೆನ್ಸ್ ಅಂತಂದ್ರೆ ಕೆಲವೊಂದಷ್ಟು ಕೆಟ್ಟ ಶಕುನಗಳು ಈ ಒಂದು ದೇಶದಲ್ಲಿ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಟ್ರಿಕ್ಗಳನ್ನ ಮಾಡಿ ಅವನು ಬ್ರೂಟಸ್ನ ತನ್ನ ಒಂದು ಕಡೆಗೆ ಅವನು ಸೆಳ್ಕೊಳ್ತಾ, ಈ ದೇಶಕ್ಕೆ ಈ ರೀತಿ ಏನೋ ಆಗ್ತಾ ಇದೆ, ಅದು ಕೆಟ್ಟ ಶಕುನ ಆಗಿರುತ್ತೆ, ನಮ್ಮ ದೇಶಕ್ಕೆ ಮುಂದೆ ಏನೋ ಒಂದು ಅಪಾಯ ಕಾದಿದೆ, ಅದಕ್ಕೋಸ್ಕರ ಈ ರೀತಿ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ಎಕ್ಸಾಂಪಲ್ನ ಕೊಟ್ಟು ಅವನನ್ನ ಕನ್ವಿನ್ಸ್ ಮಾಡಿ ಅದು ಸರಿ ಅನ್ನೋ ರೀತಿಯಲ್ಲಿ ಪ್ರೂವ್ ಮಾಡಿ ಇಲ್ಲಿ ಬ್ರೂಟಸ್ನ ತನ್ನ ಕಡೆ ಸೆಳ್ಕೊಂಡ. ಹಿ ಈಸ್ ವೆರಿ ಸ್ನೇಕಿ ಅಂಡ್ ಫೋಕಸ್ಡ್ ಆನ್ ಸೀಸಸ್ ಫಿಸಿಕಲ್ ಫ್ಲೇವ್ ಟು ಮೇಕ್ ಹಿಮ್ ಲುಕ್ ಬ್ಯಾಡ್. ಯಾರೇ ಆಗಿರ್ಬೋದು ತಮ್ಮ ಫ್ರೆಂಡ್ ಅಂತ ಹೇಳಿದ ತಕ್ಷಣ ಅವ್ರು ಹೇಳೋ ವಿಚಾರಗಳನ್ನೆಲ್ಲ ತಕ್ಷಣಕ್ಕೆ ನಂಬೋದಿಲ್ಲ, ಬದಲಾಗಿ ಅಲ್ಲಿ ಯಾವುದಾದ್ರೂ ಅದಕ್ಕೆ ಪೂರಕವಾದಂತಹ ಸಿಚುವೇಶನ್ ಇದ್ದಾಗ ಮಾತ್ರ ನಂಬ್ತಾರೆ. ಅದೇ ಒಂದು ಕೆಲಸ ಇಲ್ಲಿ ಬ್ರೂಟಸ್ ಕಡೆಗೂ ಕೂಡ ಮಾಡಿದ್ರು ಅಂತ ಹೇಳ್ಬಹುದಾಗಿರುತ್ತೆ. ಇಲ್ಲಿ ಬ್ರೂಟಸ್ನ ನಂಬಿಸೋದಕ್ಕೋಸ್ಕರ ಇಲ್ಲಿ ಸೀಸರ್ನ ಒಂದು ಫಿಸಿಕಲ್ ಫ್ಲೋಸ್ ಅಂದ್ರೆ ಅವನ ದೈಹಿಕ ನ್ಯೂನ್ಯತೆಗಳೇನಿತ್ತು ಅದನ್ನೆಲ್ಲ ಅವನಿಲ್ಲಿ ಬಳಸ್ಕೊಂಡ. Brutus, however, spends a lot of time thinking and worrying in
ಪ್ರೈವೇಟ್. ಅವನು ಹೇಳಿದ ತಕ್ಷಣ ಇದನ್ನೆಲ್ಲ ಒಪ್ಕೊಂಡ್ಲಿಲ್ಲ, ಬದಲಾಗಿ ಅವನು ಬಹಳಷ್ಟು ಸಮಯವನ್ನು ತೆಗೆದುಕೊಂಡ, ಯೋಚನೆಯನ್ನು ಮಾಡ್ದ. ಹಾಗೆಯೇ ಒಬ್ಬನೇ ಕೂತ್ಕೊಂಡು ಇದೆಲ್ಲ ಸರಿನೋ ತಪ್ಪೋ ಅಂತ ಹೇಳಿ ಕೂಡ ಅವನು ಯೋಚನೆ ಮಾಡ್ದ. ಹಿ ಡಸಂಟ್ ಸ್ಲೀಪ್ ವಿಲ್ ಬಿಕಾಸ್ ಹಿ ಈಸ್ ಟಾರ್ನ್ ಅಪಾರ್ಟ್ ಬೈ ದ ಡಿಸಿಷನ್. ಅವನಿಗೆ ಡಿಸಿಷನ್ನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಅಂಥ ಒಂದಷ್ಟು ಸಿಚುವೇಶನ್ಗಳನ್ನ ಇಲ್ಲಿ ಕ್ಯಾಶಿಯಸ್ ಆಲ್ರೆಡಿ ಸೃಷ್ಟಿಯನ್ನು ಮಾಡಿದ್ದ. ಹಾಗಾಗಿ ಹಿ ವಾಸ್ ವೆರಿ ಕನ್ಫ್ಯೂಸ್ಡ್. ಇವನಿಗೆ ಯಾವುದೇ ರೀತಿಯಾದಂಥ ಡಿಸಿಷನ್ನ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಕನ್ಫ್ಯೂಷನಲ್ಲೇ ಅವನು ರಾತ್ರಿ ಎಲ್ಲ ನಿದ್ರೆ ಮಾಡದೆ, ಯೋಚನೆ ಮಾಡೋದು, ಈ ಥರ ಎಲ್ಲ ಮಾಡೋದಕ್ಕೆ ಶುರು ಮಾಡ್ದ. ಹಿ ಟ್ರೈಸ್ ಟು ಮೇಕ್ ದ ಮರ್ಡರ್ ಲುಕ್ ಲೈಕ್ ಸ್ಯಾಕ್ರಿಫೈಸ್ ಫಾರ್ ದ ಗುಡ್ ಆಫ್ ದ ಪೀಪಲ್ ರಾದರ್ ದ್ಯಾನ್ ಬ್ಲಡಿ ಕ್ರೈಮ್. ಅಂದರೆ ಅವನು ಈ ಒಂದು ತಪ್ಪನ್ನು ಮಾಡೋದಕ್ಕೆ ಏನು ಹೊರಟಿದ್ದ, ಇಲ್ಲಿ ಸೀಸರ್ನ ಕೊಲೆ ಮಾಡೋದಕ್ಕೆ ಏನು ಹೊರಟಿದ್ದ, ಇದನ್ನು ಒಂದು ಕ್ರೈಮ್ ಆಗಿ ಅವನು ಯೋಚನೆ ಮಾಡದೆ ಇಲ್ಲಿ ನಾನು ಜನರ ಒಳಿತಿಗೋಸ್ಕರ ಏನೋ ಒಂದು ತ್ಯಾಗವನ್ನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಕನ್ಕ್ಲೂಷನ್ಗೆ ಅವನಿಲ್ಲಿ ಬಂದ. ಅವನಿಗೆ ತಾನು ಮಾಡ್ತಾ ಇರೋದು ತಪ್ಪು, ನಾನು ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು, ತನ್ನ ಸ್ನೇಹಿತ ಮಾಡ್ತಿರೋದು ಸರಿನೋ ತಪ್ಪೋ ಅದನ್ನು ಸರಿಯಾಗಿ ನಾನೇ ಖುದ್ದಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಅದನ್ನು ಕಣ್ಣಾರೆ ಕಾಣಬೇಕು ಅಂತ ಹೇಳಿ ಅವನು ಯೋಚನೆ ಮಾಡಲಿಲ್ಲ. ಬದಲಾಗಿ ಅವನು ಯಾವ ರೀತಿ ಯೋಚನೆ ಮಾಡ್ದ, ನಾನು ಜನರ ಒಳಿತಿಗೋಸ್ಕರ ಒಂದು ತ್ಯಾಗವನ್ನು ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವನು ಯೋಚನೆ ಮಾಡುವಂತಹ ಒಂದು ಸಂದರ್ಭವನ್ನು ಸಹ ಇಲ್ಲಿ ಕ್ಯಾಶಿಯಸ್ ಸೃಷ್ಟಿ ಮಾಡಿದ. ಅಲ್ಟಿಮೇಟ್ಲಿ ದೇರ್ ಕಾಂಬೈನ್ಡ್ ಹೇಟೆಡ್ ಆ್ಯಂಡ್ fear lead the assassination. While Cassius wants to kill Caesar to satisfy his own anger and jealousy, Brutus agrees to do it because he thinks it is the only way to save Rome from the dictator. ಫೈನಲ್ ಆಗಿ ಇಬ್ಬರ ಯೋಚನೆಗಳು ಕೂಡ ಬೇರೆ ಬೇರೆ ರೀತಿ ಇದ್ರೂ ಕೂಡ ಅವೆರಡೂ ಸೇರಿಕೊಂಡು ಸೀಸರ್ನ ಕೊಲ್ಲೋದಕ್ಕೆ ಯೋಚನೆಯನ್ನ ಮಾಡಿದ್ರು. ಕ್ಯಾಶಿಯಸ್ನ ಆಂಗ್ರಿ ಮತ್ತು ಜೆಲಸ್ ಏನಿತ್ತು ಅದು ಇಲ್ಲಿ ವರ್ಕ್ ಆಯಿತು ಅಂತಲೇ ಹೇಳ್ಬೋದಾಗಿರುತ್ತೆ. ಕೊನೆಗೂ ಕೂಡ ಬ್ರೂಟಸ್ಸು ಈ ಒಂದು ಕ್ಯಾಶಿಯಸ್ನ ಆಕ್ಷೇಪಣೆ ಇತ್ತು ಸೀಸರ್ನ ಮೇಲೆ, ಅದನ್ನು ಒಪ್ಕೊಂಡು ಅವನು ಕೂಡ ಇವನ ಗ್ರೂಪನ್ನು ಸೇರ್ಕೊಳ್ಳೋದಕ್ಕೆ ಯೋಚನೆಯನ್ನು ಮಾಡ್ತಾನೆ. ತಾನು ಮಾಡ್ತಾ ಇರೋದು ಏನಕ್ಕೆ ಅಂತಂದರೆ ರೋಮ್ನ ಸೇವ್ ಮಾಡೋದಕ್ಕೋಸ್ಕರ, ಸೀಸರಿಂದ ನಾನು ರೋಮ್ನ ಸೇವ್ ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮನೋಭಾವ ಬ್ರೂಟಸ್ ಅಲ್ಲಿ ಬರುತ್ತೆ. ದಿಸ್ ಡಿಫರೆನ್ಸ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಶೋಸ್ ದಟ್ ಪೀಪಲ್ ಕ್ಯಾನ್ ಡೂ ದ ಸೇಮ್ ಬ್ಯಾಡ್ ಥಿಂಗ್ ಫಾರ್ ವೆರಿ ಡಿಫ್ರೆಂಟ್ ರೀಸನ್. ಒಂದೇ ಕೆಲಸವನ್ನ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳಿಗೂ ಕೂಡ ನಾವಿಲ್ಲಿ ಮಾಡಬಹುದಾಗಿರುತ್ತೆ ಅನ್ನೋದನ್ನ, ಆ ಒಂದು ಡಿಫ್ರೆನ್ಸಸ್ನ ನಾವಿಲ್ಲಿ ಕಾಣಬಹುದಾಗಿದೆ. ಬೈ ದ ಎಂಡ್ ಆಫ್ ದ ಪ್ಲೇ ದಿಸ್ ಡಿಫರೆನ್ಸ್ ಆಲ್ ಕೇಸಸ್ ದೆಮ್ ಟು ಆರ್ಗ್ಯೂ ದ eventually lead to their defects, as they can never fully agree on how to lead. ಈ ಒಂದು ಡಿಫ್ರೆನ್ಸಸ್ ಏನಿತ್ತು ಇಬ್ಬರ ಮಧ್ಯೆ, ಆ ಡಿಫ್ರೆನ್ಸು ಬೈ ದ ಎಂಡ್ ಆಫ್ ದ ಪ್ಲೇ ಅಂದರೆ ಈ ಡ್ರಾಮಾದ ಕೊನೆಯಲ್ಲಿ ಅವರಿಬ್ಬರ ನಡುವೆನೇ ಡಿಫ್ರೆನ್ಸಸ್ನ ತರೋದಕ್ಕೆ ಅಥವಾ ಅವರಿಬ್ಬರ ನಡುವೆ ವಾಗ್ವಾದಗಳು ನಡೆಯೋದಕ್ಕೆ ಕಾರಣ ಆಗತ್ತೆ ಅಂತಲೇ ಹೇಳ್ಬೋದು. ಅವರಿಬ್ಬರ ನಡುವೆ ಯಾವಾಗ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ ಅಂದರೆ ಸೀಸರ್ನ ಕೊಲೆಯ ನಂತರ ಆ್ಯಂಟೋನಿ ಏನು ಜನರನ್ನ ಎತ್ಕಟ್ತಾನೆ, ಆಮೇಲೆ ಇಲ್ಲೊಂದು ಜನರ ಭಯಕ್ಕೋಸ್ಕರ ಇವರಿಬ್ಬರು ಏನು ಮಾಡ್ತಾರೆ ಅಥವಾ ಈ ಒಂದು ಗ್ರೂಪ್ನಲ್ಲಿ ಇದ್ದವರೆಲ್ಲ ಏನು ಮಾಡ್ತಾರೆ, ದೇಶವನ್ನು ಬಿಟ್ಟು ಓಡಿ ಹೋಗ್ತಾರೆ. ಆದ್ರೂ ಕೂಡ ಆ್ಯಂಟೋನಿ ಏನು ಮಾಡ್ತಾನೆ, ಇವ್ರನ್ನೆಲ್ಲ ಬೆನ್ನತ್ತಿ ಯುದ್ಧವನ್ನು ಮಾಡ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ರಿಯಲೈಸ್ ಆಗುತ್ತೆ ನಾವು ಮಾಡಿದ್ದು ತಪ್ಪು ಅಂತ ಹೇಳಿ, ಅಥವಾ ನಾವು ಒಂದು ವೇಳೆ ನಾವು ಯಾವ ರೀತಿ ಡಿಫ್ರೆನ್ಸಸ್ನ ಇಟ್ಕೊಂಡು ನಾವು ಈ ಒಂದು ಕೊಲೆಯನ್ನು ಮಾಡ್ದು ಅನ್ನುವಂಥ ಕಾರಣಕ್ಕೆ ಇಬ್ಬರ ನಡುವೆ ಅಂದರೆ ಬ್ರೂಟಸ್ ಮತ್ತು ಕ್ಯಾಶಿಯಸ್ ನಡುವೆ ಇಲ್ಲಿ ವಾಗ್ವಾದಗಳು ನಡೆಯುತ್ತೆ. ಈ ಒಂದು ವಾಗ್ವಾದನೆ ಅವರಿಬ್ಬರ ಸೋಲಿಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಈ ಒಂದು ವಾಗ್ವಾದದಿಂದ ಇಬ್ಬರೂ ಕೂಡ ರೋಮ್ನ ಜನತೆ ಕೈಗೆ ನಾವು ಒಂದು ವೇಳೆ ಏನಾದರೂ ಸಿಕ್ಕಿದ್ದೇ ಆದರೆ ನಮ್ಮ ಕತೆ ಉಳಿಯೋದಿಲ್ಲ ಅಥವಾ ನಮ್ಮನ್ನು ಜನರು ಉಳಿಸೋದಿಲ್ಲ ಅನ್ನುವಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ತಮ್ಮನ್ನೇ ತಾವು ಕೊಂದ್ಕೊಂಡು ಅಂದರೆ ಆತ್ಮಹತ್ಯೆಯನ್ನು ಮಾಡ್ಕೊಂಡು ಅಥವಾ ಚುಚ್ಕೊಂಡು ಅವರು ಸತ್ತೋದ್ರು ಅಂತ ಹೇಳಿ ಈ ಒಂದು ಡ್ರಾಮಾದ ಕೊನೆಯಲ್ಲಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಮಿಕ್ಕಿದಂಥ ಕ್ವಶನ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈಗ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಇನ್ನೂ ತುಂಬ ಕ್ವಶನ್ಸ್ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ.
ಸೊ ಇದಿಷ್ಟು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.